ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ ಶರಣ. ಮಹಾದೇವಿ ಅಕ್ಕನಿಗೆ ಭಾವ ಸಮಾಧಿ ಪ್ರಾಪ್ತಿಯಾಗಿ ಆನಂದದ ಅನುಭೂತಿ ಆಗುತ್ತೆ. ಸ್ವಲ್ಪ ಎಷ್ಟೋ ದಿವಸಗಳಿಗೊಮ್ಮೆ ಬರ್ತಕ್ಕಂತಹ ಆ ಭಾವ ಸಮಾಧಿಯ ಆನಂದದಲ್ಲಿ ಎಚ್ಚರಗೊಂಡಾಗ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗೋದಿಲ್ಲ ಮೊದಲಿಗೆ. ಆಮೇಲೆ ಒಂದೊಂದೇ ನೆನಪಾಗತ್ತೆ. ವಸಂತಕ, ಕೌಶಿಕ ಎಲ್ಲರೂ ಕಾಣಿಸ್ತಾರೆ. ಆದ್ರೆ ಕೌಶಿಕನ್ ಮಾತನಾಡಿಸುವ ಗೋಜಿಗೆ ಹೋಗಲ್ಲ ಮಹಾದೇವಿ. ವಸಂತಕನನ್ನ ಕೇಳಿ ನಾಳೆ ಬರುವುದಾಗಿ ತಿಳಿಸಿದಾರ ಅವರೆಲ್ಲ ಅಂತ ಹೇಳಿದಾಗ ಸುಮ್ಮನೆ ಎದ್ದು ಹೋಗಿ ತನ್ನ ಕೊಠಡಿಯನ್ನು ಸೇರಿಕೊಂಡು ಬಾಗಿಲು ಹಾಕೊಂತ. ರಾಜನಿಗೆ ಅತ್ಯಂತ ಅಸಮಾಧಾನ ಉಂಟಾಗುತ್ತೆ. ಮನಸ್ಸಿನಲ್ಲಿ ಖುದ್ದು ಹೋಗ್ಬಿಡ್ತಾನೆ. ನಾನು ಎದುರಿಗೆ ಕೂತಿದ್ರು ಕೂಡ ನನ್ನನ್ನು ಮಾತನಾಡಿಸುವ ಸೌಜನ್ಯವನ್ನು ತೋರಲಿಲ್ಲ. ಆ ಭಿಕಾರಿಗಳನ್ನ ಕೇಳಿ ಅವ್ರು ಬರ್ತಾರೆ ಅಂತ ಸಮಾಧಾನ ಪಟ್ಕೊಂಡು ಹೋಗ್ತಾಳಲ್ಲ, ಎಂತ ಅಹಂಕಾರಿ ಇರ್ಬೋದು. ಅಹಂಕಾರಿ ಅಲ್ಲ, ಆಕೆಗೆ ಏನಾಯ್ತು, ಈ ಮಳೆ ಚೆನ್ನಾಗಿ ಬಂದ ಮೇಲೂ ಆ ಗಾಳಿಯಲ್ಲಿ ತಂಪಿರ್ತದೆ ಮಳೆ ಆದ್ಮೇಲೆ. ಹಾಗೆ ಭಾವ ಸಮಾಧಿ ಬಂದು ಹೋದ್ಮೇಲೆ ಆಕೆಗೆ ಅದರ ಸಂತೋಷ, ಆನಂದ ಇನ್ನೂ ಇರುತ್ತೆ. ಇನ್ನು ಕೌಶಿಕನನ್ನ ಮಾತಾಡಿಸಿದ್ರೆ ಅವನೇನ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಉತ್ತರ ಕೊಡ್ಬೇಕು ಅಂದ್ರೆ ಬುದ್ಧಿ ಕೆಲಸ ಮಾಡ್ಬೇಕು. ಬುದ್ಧಿ ಕೆಲಸ ಮಾಡಕ್ ಶುರು ಆಯ್ತು ಅಂದ್ರೆ ಭಾವ ಆನಂದ ಪಡೋದಿಲ್ಲ. ಅದರ ಸಹವಾಸವೇ ಬೇಡ ಅಂತ ಹೇಳಿ ಆಕೆ ಎದ್ದೋಗಿರ್ತಾಳೆ. ಅಹಂಕಾರದಿಂದ ಅಲ್ಲ, ಆದ್ರೆ ಅವನು ತಿಳ್ಕೊಳ್ತಾನೆ, ಎಂತ ಅಪಮಾನ ನನಗೆ ಎಲ್ಲರೆದುರಿಗೆ ಅಂತ ಹೇಳಿ ತುಂಬಾ ಅಪಮಾನದ ಭಾವವನ್ನು ಅನುಭವಿಸ್ತಾನೆ. ಸರಿ, ಅವನ ಪಾಡಿಗೆ ಅವನು ಎದ್ದು ಹೋಗಿ ಅವನ್ ಇನ್ನೇನು ತುಂಬಾ ಸಿಟ್ಟು ಬಂದಾಗ, ತುಂಬಾ ಬೇಸರ ಆದಾಗ, ತುಂಬಾ ಖುಷಿ ಆದಾಗ ಏನ್ ಮಾಡೋದು, ಕುಡಿಯೋದು. ಈ ಕುಡುಕರು ಹಂಗೆ ಇರ್ತಾರೆ. ಅವ್ರಿಗೆ ಸಂತೋಷ ಆದ್ರೂ ಕುಡಿತಾರೆ, ದುಃಖ ಆದ್ರೂ ಕುಡಿತಾರೆ. ಕೌಶಿಕನಿಗೆ ಸಿಟ್ಟು ಬಂದಿದೆ, ಹೋಗಿ ಏನು ಆ ಸುರಾಪಾನವನ್ನು ಮಾಡಿ ಬಿದ್ದುಕೊಳ್ತಾನೆ. ಸರಿ, ಅದು ಕತ್ತಲೆಯ ತೆರೆ ಆವರಿಸ್ಕೊಳ್ಳುತ್ತೆ. ಮಹಾದೇವಿಯಕ್ಕ ರಾತ್ರಿ ಎಲ್ಲ ಕಲ್ಯಾಣದ ಕನಸನ್ನೇ ಕಂಡು ಬಸವಣ್ಣನವರನ್ನು ದರ್ಶಿಸಿದ ಹಾಗೆ ಕನಸನ್ನ ಕಂಡು ಬೆಳ್ಳಿ ಚುಕ್ಕಿ ಮೂಡಿರ್ತಕ್ಕಂಥದ್ದನ್ನ ಗಮನಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾಳೆ. ಅಂದ್ರೆ 3:30
4 ಗಂಟೆ ಬೆಳ್ಳಿ ಚುಕ್ಕಿ ಅಂತ ಮೂಡುತ್ತೆ, ನೋಡಿರ್ಬೇಕು ನೀವೆಲ್ಲ. ನೋಡಿದಾರ ಮಕ್ಳೇ? ಇಲ್ಲ, ಮನ್ಗೊಂಡಿವ್ರು ನೋಡಲ್ಲ ನೀವು. ಬೆಳ್ಳಿ ಚುಕ್ಕಿ ನೋಡಿಲ್ಲ, ಸುಪ್ರಭಾತನೂ ನೋಡಿಲ್ಲ ಬಹಳ ಜನ. ಸೂರ್ಯೋದಯ ಮಾತ್ರ ಗೊತ್ತಿರುತ್ತೆ, ಕೆಲವರು ಸೂರ್ಯೋದಯನೂ ನೋಡಿಲ್ಲ. ಹಾಗೆ ಮಾಡಬಾರ್ದು. ಮುಂಗೋಳಿ ಕೂಗ್ಯಾವು, ಮೂಡು ಕೆಂಪೇರ್ಯಾವು, ಸ್ವಾಮಿ ನನ್ನಯ್ಯ ಬರುವಾಗ, ರಥವೇರಿ ಬರುವಾಗ ನಾವೆದ್ದು ಕೈಯ ಅಂದ್ರೆ ಮೂಳೆ ಕೆಂಪಾಗೋದಕ್ಕೆ ಮುಂಚೆನೆ ಹಾಕ್ತಿದ್ರು ನಮ್ಮಲ್ಲಿ. ಇನ್ನು ಈ ಬೀಸೋದು ಕುಟ್ಟೋದು ಎಲ್ಲ ಇದ್ದಾಗ ಬೆಳ್ಳಿ ಚುಕ್ಕೆ ನೋಡ್ಕೊಂಡು ಹೇಳ್ತಿದ್ರು. 4 ಗಂಟೆಗೆ, 3:30 4 ಗಂಟೆಗೆ ಎದ್ದು ಬಿಡೋರು. ಚೆನ್ನಾಗಿ ಕೆಲಸ ಮಾಡೋರು. ರಾತ್ರಿ 9 ಗಂಟೆಗೆಲ್ಲ 8:30 9 ಗಂಟೆಗೆ ಮಕ್ಕಳು ನಿದ್ದೆ ಬಂದೇ ಬರ್ತದೆ. ನಾವು ದೇಹ ದೊಡ್ಡದಾಗ ನಿದ್ದೆ ಬಂದೇ ಬರುತ್ತೆ. ಸರಿ, ಮಹಾದೇವಕ್ಕ ಇದ್ದು ಮನ ದಣಿಯೋ ಹಾಗೆ ತಣ್ಣೀರಲ್ಲಿ ಮಿಂದು ಲಿಂಗ ಪೂಜೆಗೆ ಕೂತ್ಕೊಂಡ. ದೇಹ ಎಷ್ಟು ಹಗುರವಾಗಿದೆ ಅಂದ್ರೆ ಗಾಳಿಯಲ್ಲಿ ತೇಲಾಡ್ತಾ ಇದ್ದೀನಿ ಅನ್ನೋಷ್ಟು ಹಗುರವಾಗಿದೆ ದೇಹ. ಮನಸ್ಸು ಪ್ರಸನ್ನ ಆಗಿದೆ ಜಂಗಮರ ಸಂಘದಿಂದ ಮತ್ತು ಆ ಸಮಾಧಿ ಸ್ಥಿತಿಯ ಪ್ರಾಪ್ತಿಯಿಂದ ಅತ್ಯಂತ ಸಂತೋಷ ಆಗಿದೆ. ಲಿಂಗಯ್ಯನಿಗೆ ಹೇಳ್ತಾನೆ ಚೆನ್ನಮಲ್ಲಿಕಾರ್ಜುನ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ನಿಯಮ ಇದೆ ಅಥವಾ ಒಂದು ರೂಢಿ ಇದೆ. ಏನಪ್ಪಾ ಅಂದ್ರೆ, ಮದುವೆಯಾದ ಹೊಸರಲ್ಲಿ ಗಂಡನ ಮೇಲೆ ಅತ್ಯಂತ ಪ್ರೇಮವನ್ನು ಇಟ್ಟುಕೊಂಡಂತ ಹೆಂಡತಿ ಒಂದು ಮಗು ಆದ್ಮೇಲೆ ಆ ಪ್ರೇಮವನ್ನ ಏನ್ ಮಾಡ್ತಾಳೆ, ಮಗುವಿನ ಕಡೆಗೆ ಹರಿಸ್ತಾಳೆ. ಅಂದ್ರೆ ಗಂಡನ ಮೇಲೆ ಸ್ವಲ್ಪ ಪ್ರೇಮ ಕಡಿಮೆ ಆಗುತ್ತೆ. ಆದ್ರೆ ಅದಕ್ಕೆ ಅದೇನ್ ತಪ್ಪು, ಗಂಡ ತಪ್ಪು ತಿಳ್ಕೊಳ್ಳೋಂತ ಪ್ರಸಂಗ ಅಲ್ಲ. ಮಾದೇವಕ್ಕೆ ಹೋಲಿಕೆ ಕೊಟ್ಟು ಹೇಳ್ತಾನೆ, ಇವಾಗ ನೀನು ನನಗೆ ಏನು ಒಲಿದ್ರೆ ಒಲಿ, ಬಿಟ್ರು ಬಿಡು, ನನಗೆ ಶರಣರ ಸಂಘ ಪ್ರಾಪ್ತಿಯಾಗಿದೆ, ಜಂಗಮರ ಸಂಘ ಪ್ರಾಪ್ತಿಯಾಗಿದೆ. ನಾನು ನಿನ್ನ ಬಗ್ಗೆ ಅತಿಯಾಗಿ ಕಾಳಜಿ ಮಾಡಲ್ಲ. ಮೊದಲಂಗೆ ಬೇಗೆಯಲ್ಲಿ ಬೇರಿಲ್ಲ, ಬೇಗೆಯಿಲ್ಲದ ಕಿಚ್ಚಿನಲ್ಲಿ ನೋಯೋದಿಲ್ಲ. ಆವಾಗ ಒಂದು ವಚನ ಹಾಡ್ತಾನೆ, ಬಹಳ ಅದ್ಭುತವಾದ ವಚನ. ಊಡಿದಳುಣ್ಣದು, ನೀಡಿದಡರಿಯದು, ಕಾಡದು ಬೇಡದು ಒಲಿಯದು ನೋಡ. ಬಹಳ ಅದ್ಭುತವಾದ ವಚನ ಇದು, ನೀವು ಯಾರು ಕೇಳಿಲ್ಲ ಪ್ರಾಯಶಃ. ಊಡಿದಳುಣ್ಣದು, ನೀಡಿದಡರಿಯದು, ಕಾಡದು ಬೇಡದು ಒಲಿಯದು ನೋಡ. ಊಡಿದಳುಂಡು, ನೀಡಿದಡೊಲಿದು, ಬೇಡಿದ ವರವ ಕೊಡುವ ಜಂಗಮಲಿಂಗದ ಪಾದವ ಹಿಡಿದು ಬದುಕಿದನೆಯ ಚೆನ್ನಮಲ್ಲಿಕಾರ್ಜುನಯ್ಯ. ಎಂಥ ಅದ್ಭುತವಾದ ವಚನ ಗೊತ್ತಾ ಇದು. ಊಡಿದಡೆ ಉಣ್ಣದು. ಲಿಂಗ, ನೀವು ಲಿಂಗಕ್ಕೆ ಬೇಕಾದಷ್ಟು ಎಡೆ ಮಾಡ್ರಿ, ಯಾವತ್ತಾದ್ರೂ ಉಂಡಿದ್ಯಾ? ಇಲ್ಲ. ಆದ್ರೆ ಕಥೆ ಬರ್ದಿದ್ದಾನೆ, ಚೋಳ ದಿವಸ ಉಣಿಸ್ತಿದ್ದ ಲಿಂಗಕ್ಕೆ, ಅಷ್ಟು ಉಣಿಸ್ತಿದ್ದ, ಇಷ್ಟು ಉಣಿಸ್ತಿದ್ದ ಅಂತ ಹೇಳಿ. ನೋ, ಯಾವತ್ತಿಗೂ ಲಿಂಗ ಉಂಡಿಲ್ಲ. ಮುಂದಿನವರು ಪವಾಡಗಳನ್ನು ಮಾಡ್ತಾರೆ, ಪವಾಡಗಳನ್ನು ಬರೀತಾರೆ. ಆದ್ರೆ ದುರ್ದೈವ ಸಂಗತಿ ಅಂದ್ರೆ, ಯಾರು ಬಸವ ತತ್ವದ ಎರಕ ಅಂತ ಅಂದ್ರೆ ಅಷ್ಟು ರೀತಿಯಲ್ಲಿ ಬದುಕಿದ್ರು, ಅವ್ರ ಹೆಸರಲ್ಲೇ ಪವಾಡಗಳನ್ನು, ಇಂಥ ಪವಾಡಗಳನ್ನು ಮಾಡ್ಬಿಟ್ಟಿದ. ಮಹಾದೇವಕ್ಕ ಸತ್ಯವನ್ನು ಹೇಳ್ತಾರೆ ನೋಡಿ, ಊಡಿದರೆ ಉಣ್ಣದು. ಊಡೋರು ಅಂದ್ರೆ ಊಟಕ್ಕೆ ನೀಡ್ತಿರಲ್ಲ. ಈಗ ಹಸು ಹಾಲನ್ನು ಕುಡಿಸೋದನ್ನಲ್ಲ, ಊಡೋದು. ಈ ಕುಡಿಯೋದು ಅಂದ್ರೆ ನಾವು ಈ ಗ್ಲಾಸಲ್ಲಿ ತಕೊಂಡು ಕುಡಿತೀವಿ. ಆದ್ರೆ ಮೊಲೆ ಕುಡಿಯುವಾಗ ಅದಕ್ಕೆ ಊಡೋದು. ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ ಒಂದು ಬಸವಣ್ಣವ್ರದೊಂದು ವಚನದಲ್ಲಿ ಬರ್ತದೆ. ಊಡಿಸೋದು ಅಂದ್ರೆ ಒಂದು ಹನಿ ಆಚೆ ಬೀಳೋದಿಲ್ಲ, ಒಂದು ಹನಿ ಆಚೆ ಬೀಳೋದಿಲ್ಲ. ಹಾಗೆ ಊಡಿದರೆ ಉಣ್ಣದು. ಊಟ ಮಾಡಿಸಿದ್ರೆ ಅದು ಉಣ್ಣೋದಿಲ್ಲ. ಯಾವುದು ಲಿಂಗ, ಇಷ್ಟಲಿಂಗ ಆಗ್ಲಿ ಗುಡಿಯ ಲಿಂಗ ಆಗ್ಲಿ, ಊಡಿದಡುಣ್ಣದು, ನೀಡಿದಡರಿಯದು, ಕಾಡದು ಬೇಡದು ಒಲಿಯದು ನೋಡ.
ನೀಡಿದಡೆ ಅರಿಯದು. ಅಂದ್ರೆ ಅದಕ್ಕೆ ಬೇಕಾದಂತ ರೇಷ್ಮೆ ವಸ್ತ್ರ ಕೊಡ್ರಿ, ಬಂಗಾರದ ವಸ್ತು ಕೊಡ್ರಿ ಲಿಂಗಕ್ಕೆ. ಅವು ಕರಕಮಲ ಅಂತ ಇರ್ತಾವ, ಕೆಲವು ಹಿಂಗೆ ಬೆಳ್ಳೆಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ, ಬೆಳ್ಳಿ ನೋಡಿದಿರಲ್ಲ, ಅದ್ರೊಳಗಡೆ ಲಿಂಗ ಇಟ್ಟಿರ್ತಾರ, ಕರಕಮಲ ಅಂತಾರ. ಅದ ಬೆಳ್ಳಿದ್ ಮಾಡಿಸಿರ್ತಾರೆ. ಇನ್ನು ಶ್ರೀಮಂತರಿದ್ರು ಬಂಗಾರದ್ದೇ ಮಾಡಿಸಿರ್ತಾರೆ. ಆ ಲಿಂಗಕ್ಕೆ ಏನ್ ಖುಷಿ ಆಗ್ತದೆ? ಇಷ್ಟ ಲಿಂಗಕ್ಕೆ ನನ್ನನ್ನು ಬಂಗಾರದ ನಡುವೆ ಕೂಡಿಸಿದ್ದಾರೆ. ನೋ, ಓಡಿದವಡುಣ್ಣದು ನೀಡಿದಡೆ ಅರಿಯದು. ತಿಳಿಯೋದಿಲ್ಲ ಅದಕ್ಕೆ. ಕಾಡದು ಬೇಡದು ಒಲಿಯದು ನೋಡ. ಕಾಡೋದಿಲ್ಲ, ಬೇಡೋದಿಲ್ಲ, ಒಲಿಯದು ಇಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಒಲಿಯದು ಇಲ್ಲ, ಕಾಡದು ಬೇಡದು ಒಲಿಯದು ನೋಡ. ಊಡಿದಡುಂಡು ನೀಡಿದಡು ಒಲಿದು ಬೇಡಿದ ವರವ ಕೊಡುವ ಜಂಗಮಲಿಂಗದ ಪಾದವು ಹಿಡಿದು ಬದುಕಿದೆನಯ್ಯ ಚೆನ್ನಮಲ್ಲಿಕಾರ್ಜುನ. ಜಂಗಮ ಗುರುಗಳು, ಯೋಗಿಗಳು, ಜ್ಞಾನಿಗಳು, ಹಿರಿಯರು ಅವ್ರು ಊಟ ಮಾಡಿಸಿದ್ರೆ ಉಣ್ತಾರೆ. ಯಾಕೆ? ಅವ್ರಿಗೆ ಹಸಿವಿದೆ, ಅವರಿಗೆ ಜ್ಞಾನ ಇದೆ, ಅರಿವಿದೆ, ತಿಳುವಳಿಕೆ ಇದೆ, ಜೀವ ಇದೆ. ಲಿಂಗಕ್ಕೆ ಜೀವ ಇಲ್ಲ. ಬಸವಣ್ಣವರು ಒಂದ್ ಕಡೆ ಹೇಳಿದೆ ಮೊನ್ನೆ, ಎರೆದಡೆ ನೆನೆಯದು, ಮರೆದಡೆ ಬಾಡದು. ಲಿಂಗ ಎರೆದ್ರೇನದಕ್ಕೆ ನೆನೆಯೋದಿಲ್ಲ. ಲಿಂಗ ಕಲ್ ಮೇಲೆ ಬೇಕಾದಷ್ಟು ತುಪ್ಪನೇ ಹಾಕ್ರಿ, ಎಣ್ಣೆನೆ ಹಾಕ್ರಿ, ಅದಕ್ಕೆ ಖುಷಿ ಆಗಲ್ಲ. ಎರೆದರೆ ನೆನೆಯದು, ಮರೆದರೆ ಬಾಡದು. ಹುರುಳಿಲ್ಲ ಲಿಂಗಾರ್ಚನೆ ಅಂದ್ರೆ ಎಂತ ಅದ್ಭುತವಾದ ನೋಡಿ. ಊಡಿದಡೆ ಉಂಡು. ಯಾರು ಉಣ್ತಾರೆ? ಜಂಗಮ. ಜಂಗಮ ಅಂದ್ರೆ ಜ್ಞಾನಿಗಳು, ಯೋಗಿಗಳು, ತ್ಯಾಗಿಗಳು. ಕಡೆಗೆ ಯಾರು ಸಿಗದಿದ್ರೆ ನಿಮ್ ತಾಯಿ ತಂದೆಗಳು, ಹಿರಿಯರು. ಹಸಿದ ಜೀವ ಊಡಿದಡುಂಡು ಬೇಡಿದಡೆ ಒಲಿದು, ಊಡಿದಡುಂಡು ನೀಡಿದಡೆ ಅರಿದು. ಊಡಿದಡುಂಡು ನೀಡಿದಡು ಒಲಿದು. ನೀಡಿದ್ರೆ ಒಲಿತಾರೆ. ಈಗ ಜಂಗಮರಿಗೆ ನೀವು ಕಾಣಿಕೆ ಕೊಡ್ರಿ, ಎಷ್ಟು ಕೊಡ್ತೀರ ಕೊಡ್ರಿ, ಅವ್ರಿಗೆ ಸಂತೋಷ ಆಗ್ತದೆ, ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ ಬಗ್ಗೆ ನಾಲ್ಕಾರು ಕಡೆ ಹೇಳ್ತಾರ, ಅಪ್ಪ ಏನ್ ಮನ್ಗುಂಡಿ ಜನ, ಬಾ ಬಾ ಬಾ, ಏನ್ ಕೊಡ್ತಾರಪ್ಪ ಸ್ವಾಮಿಗಳಿಗೆ ಅಂತಾರೆ ಜನ. ಬೇಡಿದರೆ ಬೇಡಿದ ವರವ ಕೊಡುವ. ಊಡಿದಡುಂಡು ನೀಡಿದರೆ ಒಲಿದು ಬೇಡಿದ ವರವ ಕೊಡುವ. ಬೇಡಿದ ವರವನ್ನ ಕೊಡ್ತಾನೆ. ಜಂಗಮ ಲಿಂಗದ ಪಾದವ ಹಿಡಿದು ಬದುಕಿದೇನಯ್ಯ. ನೀನ್ ಬೇಡ ಇನ್ನು, ನಾನು ಜಂಗಮ ಲಿಂಗದ ಪಾದ ಹಿಡಿತೀನಿ, ನೀನ್ ಒಲಿತೀಯೋ ಬೀಳ್ತೀಯೋ. ಆವಾಗ ಆರತಿ ಮಾಡ್ತಾಳೆ. ಆ ಆರತಿಯಲ್ಲಿ ಲಿಂಗ ಏನು ಮಿಂಚ್ತಾ ಇದೆ, ಆ ಹೂ ಇಟ್ಟಿದ್ದು ಬಹಳ ಚೆನ್ನಾಗಿ ಕಾಣ್ತಾ ಇದೆ, ಸಂತೋಷ ಆಗುತ್ತೆ. ಮತ್ತೆ ಚೆನ್ನಮಲ್ಲಿಕಾರ್ಜುನ ಎಲ್ಲಾದ್ರೂ ಬೇಜಾರು ಸಿಟ್ಟಾಗ್ಬಿಟ್ಟಿಯಪ್ಪ ನನ್ನ ಮೇಲೆ ಹೇಳ್ತಾರ ಮಹಾದೇವಕ್ಕೆ, ಸಂಭಾಷಣೆ ಮಾಡ್ತಾರೆ ಲಿಂಗದ ಜೊತೆಗೆ. ಎಲ್ಲಾದ್ರೂ ಸಿಟ್ಟಾಗ್ಬಿಟ್ಟಿಯ, ಈ ಜಂಗಮದ ಕೃಪೆ ಸಿಕ್ಕಿದ್ದು ನಿಮ್ಮಿಂದಲೇ, ಜಂಗಮದ ಒಳಮೆ ಸಿಕ್ಕಿದ್ದು ನಿಮ್ಮಿಂದಲೇ. ಆದ್ರಿಂದ ನೀನೇನ್ ಬೇಜಾರಾಗ್ಬೇಡ, ನಿನ್ಮೇಲೆ ಏನ್ ಪ್ರೇಮ ಕಡಿಮೆ ಆಗಿಲ್ಲ ಅಂತ ಹೇಳಿ ಸುಮಾರು ಸೂರ್ಯೋದಯ ಆಗಿ ಸೂರ್ಯ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರೋವರೆಗೂ ಪೂಜೆಯಲ್ಲೇ ಕಾಲ ಕಳೆದು, ಧ್ಯಾನದಲ್ಲೇ ಕಾಲ ಕಳೆದು ಹೊರಗಡೆ ಬರ್ತಾರೆ. ಅವಾಗೆಲ್ಲರೂ ಎದ್ದು ಮುಂದು ಸ್ನಾನ ಮಾಡಿ ಸಿದ್ಧರಾಗಿರ್ತಾರೆ. ಮಹಾದೇವಿ ಅಕ್ಕನಿಗೆ ಆ ಕಿಟಕಿಯಿಂದ ಬಂದಂತ ಬಿಸಿಲು, ಎಳೆ ಬಿಸಿಲು ತುಂಬಾ ಸಂತೋಷ ಆಗುತ್ತೆ. ಕೂದಲನ್ನು ಒಣಗಿಸ್ಕೋಬೇಕಾಗಿರುತ್ತೆ, ಸ್ನಾನ ಮಾಡಿರ್ತಾನಲ್ಲ, ಕೂದಲನ್ನು ಒಣಗಿಸ್ಬೇಕಾಗಿರುತ್ತೆ. ಆ ಬಿಸಿಲಿಗೆ ಕಿಟಕಿ ಹತ್ರ ನಿಂತ್ಕೊಂತಾಳೆ. ನೆನಪಿರ್ಬೇಕು ನಿಮಗೆ, ಅರಮನೆಗೆ ಬಂದಾಗಲೂ ಕೂಡ ಮಧ್ಯಾಹ್ನ ವೇಳೆ ಕಿಟಕಿ ಹತ್ರ ನಿಂತ್ಕೊಂಡು ಒಂದು ಘಟನೆ ನೋಡಿರ್ತಾಳೆ. ಸಂಪಿಗೆಯ ಮರ, ಕಿಟಕಿಗೆ ಹತ್ಕೊಂಡೆ ಒಂದು ಸಂಪಿಗೆಯ ಮರ ಬೆಳೆದಿರುತ್ತೆ. ಆ ಸಂಪಿಗೆಯ ಮರದ ಮೇಲೆ ಅವತ್ತು ಒಂದು ಕಂಬಳಿ ಹುಳು, ಅಂದ್ರೆ ಮಹಾದೇವಿಯ ಕಾಲಿಗೆ ಬಂದಾಗ ಒಂದು ಕಂಬಳಿ ಹುಳು ತನ್ನ ಜೊಲ್ಲಿನಿಂದ ಕಟ್ಟಿದಂತ ಗೂಡಿನಲ್ಲಿ ಬಂಧಿತರ ಆಗ್ತಾ ಇರುತ್ತೆ. ನೆನಪಿದೆ? ಕಂಬಳಿ ಹುಳ ಅಂದ್ರೆ ಗೊತ್ತಾಗ್ತದೆ ನಿಮಗಿಲ್ಲ? ಕೋರಿ ಹುಳ, ರೇಷ್ಮೆ ಹುಳ ಅಲ್ಲ, ಕೋರಿ ಹುಳ ಅಂತೀರಲ್ಲ ನೀವು. ಕೌರಿ ಹುಳನ ಕೋರಿ ಹುಳನ? ಕೋರಿ ಹುಳ. ಅದು ಕೂಡ ರೇಷ್ಮೆ ಹುಳ ತರ ಎಳೆ ಬಿಟ್ಟು ಕಟ್ಕೊಳ್ಳುತ್ತೆ, ಹೊರಗಡೆ ಇರ್ತದೆ. 5 ವಾರಗಳ ನಂತರ ಅದೇನಾಗಿ ಹೊರಗಡೆ ಬರುತ್ತೆ. 4 ವಾರದ ನಂತರ
ಚಿಟ್ಟೆಯಾಗಿ ಪಾತ್ರಗಿತ್ತಿ ಅಂತೀರಲ್ಲ ನೀವು, ಹೇಗೆ ರೇಷ್ಮೆ ಹುಳವೂ ಕೂಡ ಬಿಟ್ರೆ ಅದು ಕೂಡ ಹೊರಗೆ ಬರುತ್ತೆ, ಆದ್ರೆ ರೇಷ್ಮೆ ಹುಳ ಬಿಡೋದೇ ಇಲ್ಲ ಮನುಷ್ಯ. ಅದು ಅವತ್ತು ಆ ಗೂಡಿ ಮಹಾದೇವಕ್ಕೆ ಅದನ್ನ ನೋಡಿರ್ತಾಳೆ, ಅಯ್ಯೋ ಎಂತ ಮರಳು ಒಳಗಡೆ ಹೋಗಿ ಸಿಕ್ಕಾಕೊಳ್ತಾ ಇದೆ ಅಂತ ಅನ್ಕೊಂಡಿರ್ತಾಳೆ. ಕೊನೆಗೆ ತನ್ನ ಬಗ್ಗೆ ತನಗೆ ಜಿಗುಪ್ಸೆ ಬಂದಿರ್ತಾನೆ, ನಾನು ಅರಮನೆ ಒಳಗಡೆ ಬಂದು ಸಿಕ್ಕಾಕೊಂಡಿ, ನಾನು ಅದರಂತೆ ಅಂತ ಅನ್ಕೊಂಡಿರ್ತಾನೆ. ಇವತ್ತು ಅದೇ ಹುಳ ಅದೇ ಮರದ ಮೇಲೆ ಇರುತ್ತೆ, ಗೂಡಲ್ಲಿಂದ ಹೊರಗೆ ಬರ್ತಾ ಇರುತ್ತೆ. ಬಹಳ ಸಂತೋಷ ಆಗತ್ತೆ. ಶಿವಕಾಮನಿ ಕರೀತಾನೆ, ಶಿವೆ ಶಿವೆ ಬಾಯ್ಲಿ ಬಾಯ್ಲಿ ನೋಡ್ಬಾ, ಏನು ಹೊಡತಿ ಅಂತ ನೋಡು, ಈ ಹುಳ ಆ ಗೂಡು ಒಳಗಡೆ ಸತ್ತೋಗುತ್ತೆ ಅನ್ಕೊಂಡಿದ್ದೆ ನಾನು, ಈಗ ಕೋಶದಿಂದ ಹೇಗೆ ಹೊರಗೆ ಬರ್ತಾ ಇದೆ ನೋಡು, ಚಿಟ್ಟೆಯಾಗಿ ಹೊರಗೆ ಬರ್ತಾ ಇದೆ. ಚಿಟ್ಟೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ, ಪಾತ್ರಗಿತ್ತಿ ಅಂತೆ. ನೋಡಿಲ್ವೇನ ನೀವು ಯಾರು ಅದನ್ನ, ಅದು ಹೊರಗೆ ಬರೋದು ನೋಡಿದಿರಾ? ನೋಡಿಲ್ಲ. ಎಲ್ಲಿ ಇವಾಗೆಲ್ಲ ನೀವು ಮರ ಗಿಡಗಳ ಹತ್ರ ಕೂತ್ಕೊಂಡು ಬಹಳ ದಿವಸ ಅದನ್ನ ಗಮನಿಸಿದ್ರೆ ಮಾತ್ರ ಅದು 4 ರಿಂದ 5 ವಾರ ಬೇಕದು ಹೊರಗೆ ಬರಕ್ಕೆ. ಅದು ಹೇಗಿರುತ್ತೆ ನೋಡಿ. ಪಾತ್ರಗಿತ್ತಿ ಅಂತ ನೋಡ್ತಾ ಇರ್ತೀರಲ್ವ, ಅಥವಾ ಅವು ಹೋಗ್ಬಿಟ್ಟಿದಾವೆಲ್ಲ ಪಾತ್ರಗಿತ್ತಿ ಇದಾವ? ನೀವ್ ಇಷ್ಟೊಂದು ಔಷಧಿ ಗೊಬ್ಬರ ಹಾಕಿದ್ರೆ ಮತ್ತೆ ಅವ್ ಯಾಕಿರ್ತಾವ? ಕಳೆನಾಶಕ ಹೊಡೆದ್ರೆ ಅವ್ ಯಾಕಿರ್ತಾವ? ಯಾಕೆ ಅವಕ್ಕೆ ಆಹಾರ ಸಿಕ್ಕಲ್ಲ. ಒಂದ್ ವೇಳೆ ನೀವು ಅದನ್ನ ಹೀರ್ಕೊಂಡು ಅಂದ್ರೆ ಸತ್ತೇ ಹೋಗ್ಬಿಡ್ತಾವು. ಹೀಗೆ ಆ ಶಿವೆಗೆ ಕರೆಕ್ಟ್ ತೋರಿಸ ನೋಡು, ಕೋಶದಿಂದ ಹೊರಗೆ ಬರ್ತಾ ಇದೆ. ಕೋಶ ಅಂತ ಕರೀತಾರ, ಗೂಡೇನ್ ಕಟ್ಕೊಂಡಿರ್ತಾನ, ಕೋಶದಿಂದ ಹೊರಗೆ ಬರ್. ಹೌದು ಹೊರತಿ, ಯಾಕೆ ನಿಮಗೆ ಗೊತ್ತಿರ್ಲಿಲ್ವಾ? ಇದು ಪಾತ್ರಗಿತ್ತಿ, ಇದು ತಾನು ಮಾಡಿದ ಕೋಶದಲ್ಲಿ, ಅಂದ್ರೆ ಕಂಬಳಿ ಹುಳ ಅಂತ ಕರೀತಾರೆ ಆ ಕಡೆ ಎಲ್ಲ. ದಾವಣಗೆರೆ ದಾಟಿದ್ರೆ ಅಂದ್ರೆ ಹರಿಹರ ದಾಟಿದ್ರೆ ಆ ಕಡೆ ಅದಕ್ಕೆ ಕಂಬಳಿ ಹುಳ ಅಂತಾರೆ, ನೀವು ಅದಕ್ಕೆ ಕೋರಿ ಹುಳ ಅಂತೀರಿ. ಅದು ರೇಷ್ಮೆ ಹುಳ ಆಗಿದ್ರೆ ಅದು ತಾನೇ ಕಟ್ಟಿದ ಗೂಡಿನಿಂದ ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ಅಂತ ಮಹಾದೇವಕ್ಕಂದೊಂದು ವಚನ ಬರುತ್ತೆ. ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತನ್ನ ನೂಲು ತನ್ನ ಸುತ್ತಿ ಸಾವತೆರನಂತೆ ಅಂತ ಮಹಾದೇವಕ್ಕೆ ಬಳಸ್ತಾಳೆ. ಆಗ ಶಿವಕಾಮನಿ ಹೇಳ್ತಾಳೆ, ಅದು ರೇಷ್ಮೆ ಹುಳ ಆಗಿದ್ರೆ ಮನುಷ್ಯನ ಕೈಲಿ ಸಾಯ್ತಿತ್ತು, ಇದು ಪಾತ್ರಗಿತ್ತಿ, ಇದನ್ನೇನು ಮನುಷ್ಯ ಹಿಡ್ಕೊಳ್ಳೋದಿಲ್ಲ, ಅದು ತಾನೇ ಹೊರಗೆ ಬಂದು ಇನ್ನು ಮೇಲೆ ಹೂವಿನ ಮಕರಂದವನ್ನು ಕುಡಿಯೋದಕ್ಕೆ ಶುರು ಮಾಡುತ್ತೆ. ಪಾತ್ರಗಿತ್ತಿ ಹೂವಿನ ಮಕರಂದ ಕುಡಿತಿರ್ತದಲ್ಲ, ಮಹಾದೇವಕ್ಕನಿಗೆ ಏನೋ ರೋಮಾಂಚನ ಆಗ್ಬಿಡುತ್ತೆ. ಹೌದು, ಈ ಅರಮನೆಯೂ ಕೂಡ ನನಗೆ ಕೋಶಾವಸ್ಥೆ ಅಂತ ಅನ್ಕೊಂತಾನೆ. ಈ ಅರಮನೆಯು ಕೂಡ ನನಗೆ ಕೋಶಾವಸ್ಥೆ, ಅಬಲೆಯಾಗಿ ಈ ಅರಮನೆಗೆ ನಾನು ಬಂದೆ, ಈಗ ಸಬಲೆಯಾಗಿದ್ದೀನಿ. ಇನ್ನು ಮುಂದೆ ಶರಣರ ಭಕ್ತಿಯ ಮಕರಂದವನ್ನು ಹೀರ್ಲಿಕ್ಕೆ, ಶರಣರ ಸಾಧನೆಯ ಮಕರಂದವನ್ನು ಹೀರ್ಲಿಕ್ಕೆ ನಾನು ಹಾರಬೇಕು. ಹೇಗೆ ಆ ಪಾತ್ರಗಿತ್ತಿ ಹಾರ್ತಾ ಇದೆಯೋ ನಾನು ಹಾಗೆ ಈ ಕೋಶದಿಂದ, ಅರಮನೆ ಕೋಶದಿಂದ ಹಾರಬೇಕು ಅಂತೇಳಿ ಒಂದು ರೋಮಾಂಚನ ಆಗತ್ತೆ, ಮನಸ್ಸಿನಲ್ಲಿ ತುಂಬಾ ಸಂತೋಷ ಆಗತ್ತೆ. ಹೊರಗಡೆ ಎಳೆ ಬಿಸಿಲು ತುಂಬಾ ಚೆನ್ನಾಗಿ ಬಿದ್ದಿರುತ್ತೆ. ಹೋಗಿ ಉದ್ಯಾನವನಕ್ಕೆ ಹೋಗಿ ಕೂದಲನ್ನೆಲ್ಲ ಬೆನ್ನಲ್ಲಿ ಹರಡಿಕೊಂಡು ಆಕೆ ಬಿಸಿಲು ಕಾಯಿಸ್ತಾ ಕೂತಿರ್ತಾನೆ. ಕೌಶಿಕ ಕೂಡ ನೋಡ್ಬೇಕಲ್ಲ, ಇನ್ನು ಜಂಗಮರು ಬರ್ತಾರೆ ನೋಡೋಣ ಅಂತ ಬರ್ತಾನೆ. ಅವನು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬರ್ತಾನೆ. ಮದನರತಿ ಕೇಳ್ತಾನೆ, ದೇವಿಯರೆಲ್ಲಿ ಅಂತೇಳಿ. ಆ ರಾಜರೇ, ಪ್ರಭುಗಳೇ ಅಲ್ಲಿ ಕೂದಲನ್ನ ಹಾರಿಸ್ಕೊಳ್ತಾ ಇದ್ದಾರೆ ಅಂತೇಳಿ ತೋರಿಸ್ತಾನೆ. ನೋಡ್ತಾನೆ, ಇವನು ಗೊಚ್ಚಿಡ್ದಂಗ ಆಗ್ಬಿಡುತ್ತೆ. ಕೂದಲನ್ನೆಲ್ಲ ಬೆನ್ನ ಮೇಲೆ ಹರ್ಕೊಂಡಿದ್ದಾಳೆ. ಆಮೇಲೆ ಸೀರೆಯನ್ನು ಉಟ್ಕೊಂಡು, ತೆಳುವಾದ ಸೀರೆಯನ್ನು ಉಟ್ಕೊಂಡು ಆನಂದವಾಗಿ ಹರ್ಷದಲ್ಲಿ ಕೂತಿದ್ದಾಳೆ. ವನದೇವತೆಯೇ ಪ್ರತ್ಯಕ್ಷ ತಾಳಿ ಪ್ರತ್ಯಕ್ಷವಾಗಿ ಕೂತಿದ್ದಾಳೆ ಎಂದು ಅನ್ಸ್ಬಿಡುತ್ತೆ. ಆದ್ರೆ ದೇವತೆ ಮನೋಭಾವ ಬರೋದಿಲ್ಲ ಅವನಿಗೆ. ಈಗ ಹೋಗಿ ಆ ಕೂದಲಿನ ಕೈಯಿಂದ ನೇವರಿಸ್ಲಾ, ಹಿಂದ್ಗಡೆಯಿಂದ ಹೋಗಿ ಕಣ್ಣನ್ನು ಮುಚ್ಚಿ ನಾನು ನಿನ್ನ ಚನ್ನಮಲ್ಲಿಕಾರ್ಜುನ ಬಂದಿದ್ದೀನಿ ಅಂತ ಹೇಳ ಅಂತ ಹುಚ್ಚು. ಆ ಕುದುರೆಗೆ ಹೆಂಗೆ ಕುಣಿತಿರ್ತಾವಲ್ಲ ಕುದುರೆಗಳು, ಹಾಗೆ ಅವನ ಹುಚ್ಚು ಕಲ್ಪನೆಗಳೆಲ್ಲ ಮನಸ್ಸಿನಲ್ಲಿ ಗಲಾಟೆ ಮಾಡಕ್ ಶುರು ಮಾಡ್ತಾನೆ. ಆದ್ರೂ ಪರೀಕ್ಷೆ ಮಾಡ್ಬೇಕು ಅನ್ಸುತ್ತೆ. ಅಂದ್ರೆ ಇವನು ರಾಜ ಕುದುರೆ ಪಳಗಿಸೋದ್ರಲ್ಲಿ ಬಹಳ ಪ್ರಸಿದ್ಧಿ, ಎಂತಹ ಕುದುರೆ ಆದ್ರೂ ಪಳಗಿಸ್ತಿರ್ತಾನೆ. ಆದ್ರೆ ತನ್ನ ಹುಚ್ಚು ಕಲ್ಪನೆಗಳನ್ನ, ತನ್ನ ಮನಸ್ಸನ್ನ ಆ ಕುದುರೆ ರೀತಿಯಲ್ಲಿ ಸಿಕ್ಕಂಗೆ ಲಂಗು ಲಗಾಮಲ್ಲೇ ಓಡ್ತಕ್ಕಂತ ಮನಸ್ಸನ್ನ ನಿಯಂತ್ರಣ ಮಾಡ್ತಕ್ಕಂತ ಶಕ್ತಿ ಇಲ್ಲ ಅವನಿಗೆ.
ರಾಜನಿಗೆ. ಆದ್ರಿಂದ ಅದರಲ್ಲೇನು ತತ್ತರಿಸಿ ಹೋಗ್ತಾ ಇದ್ದಾನೆ, ಹೋಗಿ ಒಂದು ಪರೀಕ್ಷೆ ಮಾಡ್ಬೇಕು ಅನ್ಸುತ್ತೆ. ಮನೆಯ ಅಂತ ಹೇಳ್ತಾನೆ, ಹೋಗು ಪ್ರಭುಗಳು ಬಂದಿದ್ದಾರೆ ಅಂತ ತಿಳಿಸು. ಇವಳು ಹೋಗ್ತಾಳೆ, ಒಡತಿ ಪ್ರಭುಗಳು ಬಂದಿದ್ದಾರೆ, ತಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಸುಮ್ಮನೆ ಹೂ ಬಿಡ್ತಾಳೆ, ಎದ್ದು ಹೋಗೋದಿಲ್ಲ. ಇನ್ನೂ ಸಿಟ್ಟು ಬರುತ್ತೆ ಅವನಿಗೆ. ಅಂದ್ರೆ ಏನು, ನನಗೆ ಒಂದು ಕಾಸಿನ ಕಿಮ್ಮತ್ತಿಲ್ವಲ್ಲ, ಈ ರಾಜ್ಯದ ಅರಸು, ಎಲ್ರೂ ಹೆದರ್ತಾರೆ, ಇವಳು ಮಾತ್ರ ಬೆಲೆನೇ ಕೊಡೋದಿಲ್ವಲ್ಲ. ಇರ್ಲಿ ನೋಡೋಣ ಏನ್ ಮಾಡ್ತಾನೆ ಅಂತ ಹೇಳಿ ಸಿಟ್ಟಿನಿಂದ ಮಾಡಿ ಏರ್ತಾನೆ. ಸಿಟ್ಟಿನಿಂದ ಮಾಡಿ ಏರ್ಬೇಕಾದ್ರಲ್ಲಿ ಒಂದು ಸ್ವಲ್ಪ ಹೊತ್ತು ಅಡ್ಡಾಡ್ತಾನೆ. ದೂರದಲ್ಲಿ ಜಂಗಮರ ತಂಡ ಬರ್ತಾ ಇರ್ತಕ್ಕಂಥದ್ದು ಕಾಣಿಸ್ತದೆ. ನಿಜಲಿಂಗ ದೇವರ ನೇತೃತ್ವದಲ್ಲಿ 7-8 ಜನರ ಜಂಗಮರ ತಂಡ ಬರ್ತಾ ಇದೆ. ಪೌಳಿಯನ್ನು ದಾಟಿ, ಅರಮನೆಯ ಬಾಗಿಲನ್ನು ದಾಟಿ ಸೀದಾ ಪ್ರಶಾಂತದ ಭವನದ ಕಡೆ ಬರ್ತಾ ಇದ್ದಾರೆ. ಎಷ್ಟು ಸೊಕ್ಕು ಭಿಕಾರಿಗಳಿಗೆ! ನನ್ನಂತ ಪ್ರಭುವೇ, ಈ ರಾಜ್ಯದ ಅರಸ ಪ್ರಶಾಂತ ಭವನದ ಕಡೆಗೆ, ಪ್ರಶಾಂತ ಭವನ ಅಂದ್ರೆ ಮಾದೇವಕ್ಕೆ ಉಳ್ಕೊಂಡಿರ್ತಕ್ಕಂಥದ್ದು, ಏಕಾಂತ ಭವನ ಅಂದ್ರೆ ಇವ್ರು ಉಳ್ಕೊಂಡಿರ್ತಕ್ಕಂಥದ್ದು. ನಾನ್ ಬರ್ಬೇಕಾದ್ರೆ ಹೆದರ್ತೀನಿ, ಇವ್ರು ಎಷ್ಟು ರಾಜಾರೋಷವಾಗಿ ಬರ್ತಿದಾರಲ್ಲ. ಚಪ್ಪಾಳೆ ತಟ್ತಾನೆ. ಕೆಳಗಡೆ ಒಬ್ಬ ಪಟು ಭಟ ಅಪ್ಪಣೆ ಪ್ರಭು ಅಂತ ಕತ್ತೆತ್ತಿ ನೋಡ್ತಾನೆ. ಆ ಭಿಕಾರಿಗಳನ್ನ ಒಳಗಡೆ ಬರೋದಕ್ಕೆ ಬಿಡಬೇಡಿ, ಅಲ್ಲೇ ತಡೆಯಿರಿ, ಒಂದ್ ವೇಳೆ ಹೆಚ್ಚು ಮಾತಾಡಿದ್ರೆ ಕುತ್ತಿಗೆಗೆ ಕೈ ಹಾಕಿ ನೂಕಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಅವರು ಬಾಗಿಲಿಂದ ಹೊರಗಡೆ ಬರ್ಬೇಕು ಅನ್ನೋದ್ರಲ್ಲಿ ಈಟಿಗಳನ್ನ ಅಡ್ಡ ಹಿಡಿದು, ಈಟಿ ಅಂತಂದ್ರೆ ಗೊತ್ತಲ್ಲ, ಬರ್ಜಿ ಈಟಿ. ಈಗೇನು ಅವನು ಯಾರು, ಅಭಿನವ್ ಚೋಪ್ರಾ ಅಭಿನವ್ ಚೋಪ್ರಾ ಅಲ್ಲ, ಅಭಿನವ್ ಬಿಂದ್ರ ಅಲ್ಲ. ಈಗ ಒಗದು ಬಹುಮಾನ ತಗೊಂಬರಾಗ ಬರ್ತಾನೆ, ಬೆಳ್ಳಿ ಪದಕ ತಂದಲ್ಲ, ನೀರಜ್ ಚೋಪ್ರಾ. ಅದೇ ಅದು ಈಟಿ, ಅದು ಉದ್ದಕ್ಕಿರ್ತದೆ. ಅದನ್ನ ಅಡ್ಡ ಹಿಡಿದು ತಡೀತಾರೆ. ಇಲ್ಲಪ್ಪ, ನಾವು ಮಹಾದೇವಿ ಅಕ್ಕನವರ ದರ್ಶನಕ್ಕೆ ನಾವು ಹೊರಟಿದೀವಿ, ಮಹಾದೇವಿಯವರ ದರ್ಶನಕ್ಕೆ ಹೊರಟಿದೀವಿ. ಇಲ್ಲ, ರಾಜಾಜ್ಞೆ, ನಡೀರಿ ಅಂತ. ಅಷ್ಟೊತ್ತಿಗೆ ಶಿವಕಾಮಿನಿ ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಅವ್ರ ಪಾದ ತೊಳಿಬೇಕು ಅಂತ ಹೇಳಿ, ಕಾಲುಮಣಿಯಲ್ಲಿ ಇರಿಸ್ಬೇಕು ಅಂತ ಹೇಳಿ ಬರ್ತಾ ಇದ್ದಾಳೆ. ಇವರಲ್ಲಿ ತಡಿತಾ ಇದ್ದಾಳೆ. ಇಲ್ಲಿ ಮಹಾದೇವಿ ಅಕ್ಕ ಅಲ್ಲಿ ಏನ್ ಕೂತಿದ್ದಾಳೆ, ಏನು ಬಿಸಿಲು ಕಾಯಿಸ್ಕೊಂತ ಕೂತಿದ್ದಾಳೆ. ಅವ್ರು ಏನ್ ತಡೆದಿರಲ್ಲ, ಈಕೆ ಓಡಿ ಬಂದು ಮಹಾದೇವಿ ಅಕ್ಕನಿಗೆ ವರದಿ ಕೊಡ್ತಾನೆ. ದೇವಿ ದೇವಿ, ಅಪರಾಧ ಆಯ್ತು, ಅಚಾತುರ್ಯ ಆಯ್ತು. ಏನು ಶಿವಕಾಮಿನಿ? ಸೈನಿಕರು ಜಂಗಮರನ್ನು ತಡೆದು ಮರಳಿ ಕಳಿಸ್ತಾ ಇದ್ದಾರೆ. ಎದ್ದವಳೆ ತಕ್ಷಣ ಕೂದಲನ್ನೆಲ್ಲ ಗಂಟು ಹಾಕೊಂಡು ಓಡಿ ಬರ್ತಾಳೆ. ಆಗ ದುಃಖಿತಳಾಗಿ ಹೇಳ್ತಾಳೆ, ದೇವದೇವ, ಶಿವಲಾಂಛನವನ್ನು ಏರಿಸಿಕೊಂಡು ಮನೆಗೆ ಬಂದವರ ಕಡೆಗಾಣಿಸಿ ಎಂತೂ ನೋಡುತ್ತಿಪ್ಪೆ. ಅವರಿಗೆ ಸತ್ಕಾರವ ಮಾಡಲಿಲ್ಲದಿದ್ದರೆ ಎನ್ನ ನೀ ಧರೆಯ ಮೇಲೆ ಇರಿಸುವ ಅವಶ್ಯಕತೆ ಏನು ಅಂತ ಹೇಳಿ ತುಂಬಾ ನೋವಿನಿಂದ ಅವ್ರಿಗೆ ನಾನು ಅವರನ್ನ ನಾನು ಸತ್ಕರಿಸದೆ ಹೋದ್ರೆ ನನ್ನನ್ನ ಈ ಧರೆಯ ಮೇಲೆ ಇರಿಸುವ ಅವಶ್ಯಕತೆ ಇದೆ ಚೆನ್ನಮಲ್ಲಿಕಾರ್ಜುನ. ಅಂದ್ರೆ ಅಪಮಾನ ಆಯ್ತಲ್ಲ ಅವರಿಗೆ, ಜನಗಳಿಗೆ ಅಪಮಾನ ಆಗ್ತಾ ಇದೆ ಅಂತ ಓಡಿ ಬರ್ತಾಳೆ. ಇವನು ಖುದ್ದು ಹೋಗ್ತಾ ಇದ್ದಾನೆ. ನಾನ್ ಹೇಳ್ ಕಳ್ಸಿದ್ರೆ ಹೂಗುಟ್ಟು ಅಲ್ಲೇ ಕೂತಿದ್ದಾಳೆ. ಇವಳಿಗೆ ಅವರನ್ನು ಸತ್ಕಾರ ಮಾಡ್ಲಿಕ್ಕೆ ಎಷ್ಟು ವೇಗವಾಗಿ ಓಡಿ ಬರ್ತಾ ಇದ್ದಾಳೆ ನೋಡು ಅಂತೇಳಿ ಇನ್ನೂ ಸಿಟ್ಟು ಬರುತ್ತೆ, ತಾಪ ಆಗತ್ತೆ. ಶಿವಕಾಮಿನಿಯೊಂದಿಗೆ ಓಡಿ ಬಂದು ನಿಜಲಿಂಗ ದೇವರ ಪಾದಕ್ಕೆ ನಮಸ್ಕಾರ. ಅವರು ಆಗ್ಲೇ ಹಿಂತಿರುಗಿ ಹೋಗೋಕ್ಕೆ ಸಿದ್ಧರಾಗಿ 2 ಹೆಜ್ಜೆ 4 ಹೆಜ್ಜೆ ಇಟ್ಟಿರ್ತಾರೆ ಹೊರಗೆ, ಆ ಕಡೆ ಅರಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಓಡಿ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ವಿನಂತಿಸಿಕೊಳ್ತಾರೆ. ಆವಾಗ ಅವ್ರು ಮೌನ ತಾಳ್ತಾರೆ, ಅಂದ್ರೆ ಮಾತಾಡೋದಿಲ್ಲ. ಈಗ ಒಂದು ಕಡೆ ಸೈನಿಕರು ತಡಿತಾ ಇದ್ದಾರೆ ರಾಜಾಜ್ಞೆ, ಇನ್ನೊಂದು ಕಡೆ ಈಕೆ ಕರಿತಾ ಇದ್ದಾಳೆ, ಯಾರ ಮಾತು ಕೇಳಬೇಕು? ಆವಾಗ ವಿನಂತಿ ಮಾಡ್ಕೊಂತಾಳೆ, ಗುರುಗಳೇ, ಎಲ್ಲ ಜಂಗಮ ಮೂರ್ತಿಗಳೇ, ನನ್ನನ್ನು ಕ್ಷಮಿಸಿ ತಾವು ಮರಳಿ ದಯಮಾಡಿಸ್ಬೇಕು.
ನೀವು ಹಾಗೆ ಹೋಗಬಾರ್ದು, ನನಗೆ ತುಂಬಾ ನೋವಾಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಬೇಡ ತಾಯಿ, ರಾಜಾಜ್ಞೆಯನ್ನು ಧಿಕ್ಕರಿಸೋದಂದ್ರೆ ಸಿಡಿಲಿನ ಎದುರಿಗೆ ನಿಂತ್ಕೊಂಡ ಹಾಗೆ, ದಯವಿಟ್ಟು ನಮಗೆ ಒಪ್ಪಿಗೆ ಕೊಡಿ, ನಾವು ಹೋಗ್ಬಿಡ್ತೀವಿ ಅಂತ ಒಬ್ಬ ಕಿರಿಯ ಜಂಗಮ ಹೇಳ್ತಾನೆ. ಇಲ್ಲ ಇಲ್ಲ ಜಂಗಮರೇ, ಇದು ರಾಜಾಜ್ಞೆ ಇರ್ಲಿಕ್ಕಿಲ್ಲ, ಯಾರೋ ಸೈನಿಕರ ಉದ್ದಟತನ ಇರ್ಬೋದು, ದಯವಿಟ್ಟು ತಾವು ಬನ್ನಿ ಅಂತ ಹೇಳಿ ಅವರನ್ನ ತನ್ನ ಬೆನ್ನಿಗೆ ಇರಿಸ್ಕೊಂಡು ಮಹಾದೇವಕ್ಕೆ ಮುಂದೆ ಮುಂದೆ ಅವರೆಲ್ಲ ಒತ್ತಾಯಪೂರ್ವಕವಾಗಿ ಒಪ್ಪಿಸಿ ಮಹಾದೇವಿ ಕರ್ಕೊಂಡು ಬರ್ತಾ ಇದ್ದಾಳೆ. ಅವರು ಮತ್ತಿನ್ ಮಹಾದೇವಿಯಕ್ಕನೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅವರೆಲ್ಲ ಭಟರುಗಳಿರ್ತಾರಲ್ಲ ಸೈನಿಕರು, ಅವರೆಲ್ಲ ದಾರಿ ಬಿಡ್ತಾರೆ. ಕೌಶಿಕ ಅಲ್ಲಿ ಮೇಲ್ಗಡೆ ಉದ್ವಿಗ್ನಾಗಿ ಓಡಾಡ್ತಾ ಇದ್ದಾನೆ. ಅವನು ಏನು ಕೆರಳೆ ಹೋಗ್ತಿದ್ದಾನೆ, ತನ್ನ ಮನಸ್ಸು ತನ್ನ ಕೈಯಲ್ಲಿಲ್ಲ. ಜಂಗಮ ಗೋಷ್ಠಿ ಪ್ರಾರಂಭ ಆಯಿತು. ಬಂದು ಅವ್ರನ್ನೆಲ್ಲ ಕೂರಿಸ್ಕೊಂಡು, ಅಂದ್ರೆ ಪೂಜೆ ಆಗಿದೆ, ಏನು ಪ್ರಸಾದ ತಗೊಂಡಿಲ್ಲ, ಏನು ಮಾಡಿಲ್ಲ, ಬಂದು ಕೂಡಲೇ ಅವ್ರನ್ನೆಲ್ಲ ಕೂರಿಸ್ಕೊಂಡು ಜಂಗಮ ಗೋಷ್ಠಿ, ಶಿವಾನುಭವ ಗೋಷ್ಠಿ ಪ್ರಾರಂಭ ಆಯಿತು. ಗುರುಗಳು ಉಪದೇಶವನ್ನು ಪ್ರಾರಂಭ ಮಾಡಿದರು. ಅದು ಅವನಲ್ಲಿ ಕೆರಳಿ ಮೇಲೆ ಇವ್ರು ಏನ್ ಮಾತಾಡ್ತಾರೆ ಅಂತ ಹೇಳಿ ಕೇಳಿಸ್ಕೊಂತ ಅಡ್ಡಾಡ್ತಾ ಇದ್ದಾನೆ. ಇವರು ಶುರು ಮಾಡಿದರು ಶಿವಾನುಭವವನ್ನ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ಬಹಳ ಅದ್ಭುತವಾದ ವಚನ ಇದು. ತೋಟಪ್ಪ ಉತ್ತಂಗಿ ಹಾಡಿದ್ದಾರೆ. ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು, ಪೂಸಿಕೊಂಡು ಅಂದ್ರೆ ಹಚ್ಚಿಕೊಂಡು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ, ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಅಹಂಕಾರವೆಂಬ ಮದ ಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ಅಹಂಕಾರವೆಂಬ ಮದ ಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ, ಕೂಡಲ ಸಂಗಮ ದೇವರ ನರಿಯದೆ, ಕೂಡಲ ಸಂಗಮ ದೇವರ ನರಿಯದೆ, ನರಕಕ್ಕೆ ಭಾಜನ ವಾದಿರಲ್ಲ, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು. ಆನೆ ಅಂದ್ರೆ ಶ್ರೀಮಂತಿಕೆಯ ಸಂಕೇತ. ಸತ್ತಾಗ ಬಹಳ ದೊಡ್ಡ ಸಾಹುಕಾರ ಸತ್ತಿನಪ್ಪ, ಆನೆ ಏರ್ಕೊಂಡು ಹೋಗಕ್ಕಾಗತ್ತಾ?
ಇಲ್ಲ. ಬಹಳ ದೊಡ್ಡ ಮಂತ್ರಿ, ಅಧಿಕಾರಿ. ಇವಾಗ ಆನೆ ಕುದುರೆ ಎಲ್ಲ ಹೋಗಿದಾವೆ. ಇವಾಗ ವಿಮಾನ, ಹೆಲಿಕಾಪ್ಟರ್, ಕಾರು ಇವೆಲ್ಲ ಬಂದಿದ್ದಾವೆ. ಆವತ್ತಿನ ಕಾಲಕ್ಕೆ ಆನೆ ಕುದುರೆನೆ ಬಹಳ ದೊಡ್ಡದು. ಸಾಕದೇ ದೊಡ್ಡ ಕಷ್ಟ ಇತ್ತು. ಅದನ್ನ ಸಾಕೋರು ಅಂದ್ರೆ ರಾಜರುಗಳು. ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಊಸಿಕೊಂಡು ಹೋದಿರಣ್ಣ. ಅಂದ್ರೆ ಇವಾಗ ಕುಂಕುಮ ಕಸ್ತೂರಿ ಅಲ್ಲ, ಇವಾಗ ಈಗೇನ್ ಕೇಳ್ಬೇಕು, ಸ್ನೋ ಪೌಡರ್ ಹಚ್ಚಿಕೊಂಡು ಓದಿರೆ ನೀವು, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಸತ್ಯವನ್ನು ತಿಳ್ಕೊಳ್ಳಿಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ. ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ಅಂದ್ರೆ ಸತ್ತಾಗ ಅಧಿಕಾರವೂ ಬರಲ್ಲ, ಐಶ್ವರ್ಯವೂ ಬರಲ್ಲ, ಶೃಂಗಾರವೂ ಬರಲ್ಲ, ಯಾವುದು ಬರಲ್ಲ. ನಾವು ಗಳಿಸಿಕೊಂಡಂತ ಏನ್ ಬರ್ತದೆ ನಮ್ ಜೊತೆಗೆ ಸತ್ತಾಗ? ಪಾಪ ಪುಣ್ಯ ಎರಡೇ ಬರೋದು. ಪಾಪ ಪುಣ್ಯ ಎರಡೇ ಬರ್ತದೆ. ನಿಜಲಿಂಗ ದೇವರು ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ. ಅವನಿಗೆ ಮೇಲ್ಗಡೆ ಬೆಂಕಿ ಹಾಕ್ದಂಗೆ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಬೆಂಕಿ ಕಲಿಸ್ತಾ ಇದ್ದಾನೆ. ಅವ್ರು ಯಾವಾಗ ಈ ವಚನ ಹೇಳಿದ್ರು ನನಗೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ನನಗೆ ಹೇಳ್ತಿದ್ದಾರೆ ಅವರು, ಈಗ ಇವ್ರನ್ನೆಲ್ಲ ಕುಲಗೆಡಿಸ್ತಾರೆ ಅಂತ ಹೇಳಿ ಮಾಡಿ ಬಂದ. ಏ ವೇಷಧಾರಿಗಳೇ, ಹೋಗಿ ಇಲ್ಲಿಂದ, ಎಲ್ಲ ಹೆಣ್ಮಕ್ಳನ್ನ ನೀವು ದಾರಿ ಬಿಡಿಸೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಬೈತಾನೆ. ಏನಿದೇನು ಧರ್ಮಶಾಲೆ ಅಂತ ಧರ್ಮಛತ್ರ ಅನ್ಕೊಂಡ್ರ? ಬೈತಾನೆ ಅವನು. ಅವಾಗ ನಿಜಲಿಂಗ ದೇವರು ಹೇಳ್ತಾರೆ, ಹೌದಪ್ಪ, ಈ ಜಗತ್ತೇ ಒಂದು ಧರ್ಮಶಾಲೆ. ಈ ಜಗತ್ತೇ ಒಂದು ಧರ್ಮಶಾಲೆ. ಪರಮಾತ್ಮನೇ ಮಾಲೀಕ. ನಿನ್ನ ಆಯುಷ್ಯ ಇದ್ದಷ್ಟು ದಿವಸ ನೀನಿರ್ತೀಯ, ನಮ್ಮ ಆಯುಷ್ಯ ಇದ್ದಷ್ಟು ದಿವಸ ನಾವಿರ್ತೀವಿ. ಕಡೆಗೆ ಎಲ್ಲರೂ ತಮ್ಮ ತಮ್ಮ ಪಾಳೆ ಬಂದಾಗ ಹೋಗ್ತಾನೆ ಇರ್ಬೇಕಪ್ಪ. ಸರತಿ ಬಂದಾಗ, ಏ ವೇಷಧಾರಿಗಳೇ ಮುಚ್ಚಿ ಬಾಯಿ, ನಿಮ್ಮಿಂದ ಉಪದೇಶ ಕೇಳಕ್ ನಾನು ಬಂದಿಲ್ಲ, ಎದ್ದು ಹೋಗ್ತಿರೋ ಏನು? ಅವಾಗ ಹೇಳ್ತಾನೆ, ಯಾರು ವೇಷಧಾರಿಗಳಲ್ಲಪ್ಪ ರಾಜ, ನಮ್ಮದು ತ್ಯಾಗಿಯ ವೇಷ, ನಿನ್ನದು ಭೋಗಿಯ ವೇಷ. ಎಲ್ಲರೂ ವೇಷಧಾರಿಗಳೇ ಈ ಜಗತ್ತಿನಲ್ಲಿ. ನಮ್ಮದು ತ್ಯಾಗಿಯ ವೇಷ, ನಾವು ಜಂಗಮ ವೇಷ ಧರಿಸಿದೀವಿ, ನೀನು ಭೋಗಿಯ ವೇಷ ಧರಿಸಿದೀಯ. ಎಲ್ಲರೂ ವೇಷಧಾರಿಗಳಪ್ಪ ಪರಮಾತ್ಮನ ಆಟದಲ್ಲಿ. ಕೊನೆಗೊಂದ್ ದಿವಸ ನಮಗೆ ಸಾವು ಬಂದಾಗ ಎಲ್ಲಾ ವೇಷಗಳನ್ನ ಕಳಚಿ ಬಣ್ಣಗಳನ್ನೆಲ್ಲ ಬಿಟ್ಟು ಮಣ್ಣಿನಲ್ಲಿ ಮಲಗಬೇಕಾಗತ್ತೆ. ಇದನ್ನು ನಾವು ಅರ್ತಿದೀವಿ, ನೀವು ಅರ್ತಿಲ್ಲ ಅಷ್ಟೇ. ಆಗ ಅವನು ಹೇಳ್ತಾನೆ, ಹೆಚ್ಚಿಗೆ ಮಾತಾಡಬೇಡಿ, ನೀವಾಗಿ ಎದ್ದು ಹೋಗ್ತಿರೋ ಇಲ್ಲ ಕುತ್ತಿಗೆ ಹಿಡಿದು ದೂಕಿಸ್ಬೇಕು ಅಂತ ಹೇಳ್ತಾನೆ. ಅದರ ಅಗತ್ಯ ಇಲ್ಲಪ್ಪ ಅಂತ ಹೇಳಿ ಎದ್ದು ನಿಲ್ತಾರೆ. ಅವ್ರ ಜೊತೆಗೆ ಎಲ್ಲರೂ ಎದ್ದು ನಿಲ್ತಾರೆ. ಎಲ್ಲರೂ ಎದ್ದು ನಿಂತು ಹೊರಡ್ತಾರೆ. ಮಹಾದೇವಿ ಅಕ್ಕ ಎದ್ದು ಕಂಪಿಸ್ತಾ ಇದ್ದಾಳೆ. ಎದ್ದು ಆಕ್ರೋಶದಿಂದ ಅವ್ರ ಮುಂದೆ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರೆ, ಜಂಗಮರೇ, ದಯಮಾಡಿ ಹೋಗಬೇಡಿ, ದಯಮಾಡಿ ಹೋಗಬೇಡಿ. ನೀವೆಲ್ಲರೂ ಇದ್ದು ನನ್ನ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸ್ರಿ. ಕೌಶಿಕನಿಗೆ ಸಿಟ್ಟು ಬರುತ್ತೆ. ಏಯ್, ನಿನ್ನ ಜೀವನಕ್ಕೆ ದಾರಿ ಇರ್ತಕ್ಕಂಥದ್ದು ಅಲ್ಲಲ್ಲ, ಇಲ್ಲಿ ಬಾ ಅಂತ ಹೇಳಿ ಸೆರಗಿಗೆ ಕೈ ಹಾಕಿ ಎಳೆದು ಬಿಡ್ತಾನೆ. ಕೋಪದಿಂದ ಎದ್ದು ನಿಂತ್ಕೊಂತಾಳೆ. ನರಾಧಮ, ಭಕ್ತಿಯೇ ಪ್ರಾಣವಾಗಿಪ್ಪವರು ಇವರು, ಶರಣರು. ಇಂಥವರ ಸಂಘದಿಂದ ನಾವು ಉದ್ಧಾರ ಆಗಬೇಕು ಅಂತಾರಲ್ಲ, ಅವ್ರಿಗೆ ಬೈತೀಯ, ನನ್ನ ಸೆರಗನ್ನ ಇಡ್ತೀಯ ಅಂತ ಹೇಳಿ ಆ ಸೆರಗನ್ನ ಕೈಯಿಂದ ಹಿಡಿದು ಜಗ್ಗಿ ಹೇಳ್ತಾಳೆ, ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯಲ್ಲಿದ್ದಾಡುವ ಹದ್ದು ಬಲ್ಲುದೇ ಅಯ್ಯ. ಗಗನದ ಗುಂಪ ಅಂದ್ರೆ ಆಳ ಅಥವಾ ಅಗಲ, ವಿಸ್ತೀರ್ಣ. ಆಕಾಶದ ಅಗಲವನ್ನು ಯಾರು ಬಲ್ಲರು? ಚಂದ್ರ ಬಲ್ಲ.
ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯಲ್ಲಿದ್ದಾಡುವ ಹದ್ದು ಬಲ್ಲುದೇ ಅಯ್ಯ. ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ಕಡೆಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ. ಪುಷ್ಪದ ಪರಿಮಳವ ತುಂಬಿ ಬಲ್ಲುದಲ್ಲದೆ ಕಡೆಯಲ್ಲಿದ್ದಾಡುವ ನೊರಜು ಬಲ್ಲುದೇ ಅಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ನಿಲುವ ನೀವೇ ಬಲ್ಲಿರಲ್ಲದೆ ಈ ಕೋಣನ ಮೈಮೇರನ ಸೊಳ್ಳೆಗಳೆತ್ತ ಬಲ್ಲವಯ್ಯ. ಮಾದೇವಕ್ಕ ಹೇಳ್ತಾನೆ, ಏನ್ ತಿಳ್ಕೊಂಡಿದೀಯ ಶರಣರನ್ನ ನೀನು? ಅವರು ಚನ್ನಮಲ್ಲಿಕಾರ್ಜುನನಿಗೆ ಅವನನ್ನೇ ನೆರೆನಂಬಿದ ಶರಣನು. ನೀನು ಈ ಮೃತ್ಯುವಿನ ಬಾಯಿಗೆ ವಶನಾಗಿ ಆ ಕೋಣನ ಮೇಲನ ಸೊಳ್ಳೆ ನೀನು. ಈ ಶರಣರ ನಿಲುವನ್ನು ಎತ್ತಬಲ್ಲೆ, ಅವ್ರಿಗೆ ಮಾತಾಡ್ತೀಯ ನೀನು? ಆವಾಗ ಓಹೋ, ನಿನ್ನ ವೈರಾಗ್ಯದ ಸೋಗೆಲ್ಲ ಇವ್ರನ್ನ ಮೆಚ್ಚೋದಕ್ಕೋ? ಈ ಸೋಗು ಬೇಡ, ಸುಮ್ಮನೆ ಈ ಕಡೆ ಬರ್ತೀಯ ನೀವು ಅಂತನು. ಸಾಧ್ಯವಿಲ್ಲ. ಒಲಮೆ ವಚ್ಚತವಾದವರು ಕುಲವನರಸುವರೆ, ಮರಳುಗೊಂಡವರು ಲಜ್ಜೆ ನಾಚಿಕೆಯ ಬಲ್ಲರೆ. ಚನ್ನಮಲ್ಲಿಕಾರ್ಜುನ ದೇವಗೊಲಿದವರು ಲೋಕಾಭಿಮಾನವರ ಬಲ್ಲವರೇ. ಹೇಳ್ತಾಳಕ್ಕೆ, ನೋಡು, ನಾನು ಜಂಗಮರನ್ನ ಹೃದಯಪೂರ್ವಕವಾಗಿ ಭಕ್ತಿಯಿಂದ ಆರಾಧಿಸ್ತೀನಿ, ಅವರನ್ನೇ ಪೂಜಿಸ್ತೀನಿ. ನನಗೆ ಕುಲ ಛಲ ಏನು ಬೇಕಾಗಿಲ್ಲ. ನಾನು ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಹುಚ್ಚಿಯಾಗಿದ್ದೀನಿ. ಮರಳುಗೊಂಡ ಅವರು ಲಜ್ಜೆ ನಾಚಿಕೆಯ ಬಲ್ಲರೆ. ಚನ್ನಮಲ್ಲಿಕಾರ್ಜುನ ದೇವನಿಗೆ ಒಲಿದು ನಾನು ಮರಳುಗೊಂಡಿದ್ದೀನೋ, ನಿನ್ನಂತ ನರಾಧಮನಿಗೆ ನಾನು ಉಳಿಯೋದಿಲ್ಲ. ಆಗ ಅವನಿಗೆ ಸಿಟ್ಟು ಬರುತ್ತೆ. ಹೇಳು, ನನ್ನೆದುರಿಗಾದ್ರೆ ಈ ಸೆರಗು ಅದೆಲ್ಲ ಮುಚ್ಚಿಕೊಂಡಿರ್ತೀಯ, ತಲೆ ಮೇಲೆ ಹಾಕೊಂಡಿರ್ತೀಯ. ಈ ವಿಟರ್ ಎದುರಿಗೆ ಯಾವ ಸೆರಗು ಬೇಡ ಅಲ್ವಾ? ಇವ್ರಿಗೆ ನಿನ್ನ ಅಂಗಾಂಗಗಳನ್ನೆಲ್ಲ ಪ್ರದರ್ಶನ ಮಾಡ್ಬೇಕಲ್ಲ. ಏ ಹುಚ್ಚ, ಅವರು ದೇವರ ಪ್ರತಿನಿಧಿಗಳು. ಅವರು ಎಲ್ಲರಲ್ಲಿಯೂ ಪರಮಾತ್ಮನನ್ನ ಕಾಣ್ತಕ್ಕಂಥವ್ರು ಅಂತ ಹೇಳ್ತಾಳೆ. ಈ ಸೋಗೆಲ್ಲ ಬೇಡ, ನಿನ್ನ ವ್ರತ ಮುಗಿದಿದೆ, ಈಗ ನನ್ನ ವಶವ ಆಗ್ಲೇಬೇಕು ನೀನು. ಏ ಮರಳುಗಳ, ಹೋಗ್ರಿ ನೀವೆಲ್ಲ ಅರಮನೆ ಬಿಟ್ಟು, ಸೈನಿಕರೇ ಹೊರಗಾಕಿರೋರ್ನ ಅಂತಾರೆ. ಮಾದೇವಕ್ಕ ಅವ್ರಿದ್ದ ಕಡೆಗೆ ಹೋಗ್ತಾ ಇದ್ದಾಳೆ. ಮತ್ತೊಂದು ಸಾರಿ ಸೆರಗನ್ನ ಹಿಡಿದು ಎಳಿತಾ ಇದ್ದಾನೆ. ಈಕೆ ಹೇಳ್ತಾಳೆ, ಆ ಸೆರಗನ್ನ, ಆ ಸೀರೆಯನ್ನೇ ಕಿತ್ತು ಏನು ಹುಟ್ಟಂತ ಸೀರೆಯನ್ನ ಬಿಚ್ಚಿ ಉಂಡೆ ಮಾಡಿ ಅವನ ಮುಖದ ಮೇಲೆ ಎಸೆದು ಹೇಳ್ತಾಳೆ, ಏ ಕಾಮದ ಪಿಶಾಚಿ, ನೋಡ್ಕೊ, ಈ ಶರೀರದ ಆಸೆಗೋಸ್ಕರ ಅಲ್ವಾ ನೀನ್ ಇಷ್ಟು ದಿವಸ ನಾಯಿ ಹಾಗೆ ಬಾಯಿ ಬಿಡ್ತಾ ಇದ್ದಿದ್ದು? ನೋಡು, ನಿನ್ನ ಎದುರಿಗೆ ನಿಂತಿದೆ ಈ ಶರೀರ. ನೋಡು, ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವನ್ನು. ಚನ್ನಮಲ್ಲಿಕಾರ್ಜುನ ಅರಿಮರುಳೆ, ನೋಡು ಏನಿದೆ ಈ ಶರೀರದಲ್ಲಿ. ಅಮೇಧ್ಯದ ಮಡಿಕೆ, ಅಮೇಧ್ಯ ಅಂದ್ರೆ ಗೊತ್ತು, ಹೊಲಸು. ಈ ಶರೀರದ ಒಳಗಡೆ ಹೊಲಸು ತುಂಬಿಕೊಂಡಿದೆ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹವನ್ನು. ಅಂದ್ರೆ ಮೂಳೆಗಳ ತಡಿಕೆ ಇದು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಕೀವಿನ ಹಡಿಕೆ, ಇದರೊಳಗಡೆ ಎಲ್ಲ ಕಫ, ಕೀವು, ಏನೇನೆಲ್ಲ ತುಂಬಿಕೊಂಡಿದೆ. ಈ ಶರೀರಕ್ಕೆ ನಾಯಿಯ ಹಾಗೆ ಬಾಯಿ ಬಿಡ್ತಾ ಇದ್ದಿಲ್ಲ, ನೋಡ್ಕೊ ಈ ಶರೀರವನ್ನ. ಕೌಶಿಕ ಗಾಬರಿ ಆಗೋದಾ? ಅವನ ಚಿತ್ತದಲ್ಲೆಲ್ಲ ಚಿತ್ತ ಗರಗರ ಗರಗರ ಸುತ್ತಾ ಇದೆ. ಆ ಶರೀರ ಕಾಣಿಸ್ತಾ ಇದೆ. ಆ ಭಾವ ಎಲ್ಲ ಹೊರಟೋಗ್ಬಿಟ್ಟಿದೆ. ಆ ಚನ್ನಮಲ್ಲಿಕಾರ್ಜುನ ಅರಿಯದಾರದೆ ಈ ಏನು ನೋಡ್ತಿದ್ದೆಲ್ಲ ನೋಡ್ಕೊ ಅಂತ ಹೇಳಿ ಆಕೆ ಅದ್ರ ಎದುರುಗಡೆ ನಿಂತಾಗ ಅವನಿಗೆ ಏನು ತೋರಿಸ್ತಾ ಇಲ್ಲ. ಕಡೆಗೆ ಮಹಾದೇವಿಯಕ್ಕ ಹೊರಟು ಬಿಡ್ತಾಳೆ. ಅಂದ್ರೆ ನೀನು ಈ ದೇಹ ಇನ್ನು ಮುಗಿತು, ನನ್ನ ನಿನ್ನ ಸಂಬಂಧ, ಅರಮನೆಯ ನನ್ನ ಸಂಬಂಧ ಮುಗಿತು. 7-8 ದಿನಗಳಲ್ಲಿ ನೀನು ಸಂಪೂರ್ಣವಾಗಿ ವ್ರತವನ್ನ ಮುರಿದಿದೀಯ. ಇನ್ನು ನಿನಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿ ಹೊರಟು ಬಿಡ್ತಾಳೆ. ಹೋಗಿ
ಅರಮನೆಯನ್ನ ದಾಟ್ತಾಳೆ, ಯಾರಿಗೂ ಅವಳನ್ನು ತಡಿತಕ್ಕಂತಹ ತಾಕತ್ತು ಇರೋದಿಲ್ಲ. ಎಲ್ಲರೂ ಚಿತ್ರದ ಬೊಂಬೆ ಹಾಗೆ ನಿಂತು ಬಿಟ್ಟಿದ್ದಾರೆ. ಅಂದ್ರೆ ಒಬ್ಬ ಹೆಣ್ಮಗಳು ಪಟ್ಟದರಸಿ ಆಗ್ತಾಳೆ ಅಂತ ತಿಳ್ಕೊಂಡಂತ ಆ ಹೆಣ್ಮಗಳು, ಯೌವನಸ್ಥಳಾದಂತ ಹೆಣ್ಮಗಳು ದಿಗಂಬರೆ ಆದ್ರೆ ಏನಾಗಿರ್ಬೇಕದು ಆ ವಾತಾವರಣ. ಸರಿ, ತಾನು ತನ್ನ ಕೂದಲನ್ನೇ ದೇಹದ ಎಲ್ಲ ಭಾಗಕ್ಕೆ ಮರೆ ಮಾಡಿಕೊಂಡು ಅರಮನೆಯನ್ನು ದಾಟಿ ಹೊರಟು ಬಿಡ್ತಾಳೆ. ರಾಜ ಜೋರಾಗಿ ಕೂಗ್ತಾನೆ, ಮಹಾದೇವಿ ಮಹಾದೇವಿ ದೇವಿ ಅಂತೇಳಿ ಕೂಗಿ ಬಿದ್ದು ಬಿಡ್ತಾನೆ. ಅವನನ್ನ ರಕ್ಷಕರು ತಗೊಂಡೋಗಿ ಅವನ ಭವನಕ್ಕೆ ತಗೊಂಡೋಗ್ತಾರೆ. ಇಲ್ಲಿ ಮಹಾದೇವಿ ಅಕ್ಕ ಒಂದು ಪದ್ಯವನ್ನು ಉಚ್ಚರಿಸ್ತಾ ಹೊರಟು ಬಿಡ್ತಾಳೆ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೆನು ನಾನು ಬಿಡುಮುಡಿಯ ಎಲೆ ಮೃಡನೆ ಕೊಟ್ಟಿಹೆನು ಎನ್ನ ತನು ಮನವ. ಅವಾಗ ಒಂದು ಮಾತಾಡ್ತಾರೆ, ಮೈ ಸಿರಿಯ ದಂಡವ ಕೊಡಬಹುದಲ್ಲದೆ ಕೈ ಸಿರಿಯ ದಂಡವ ಕೊಡಬಹುದೇ, ತೊಟ್ಟ ತೊಡಿಗೆಯ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿದ್ದ ನಿರ್ವಾಣವು ಸೆಳೆದುಕೊಳ್ಳಬಹುದೇ, ಚನ್ನಮಲ್ಲಿಕಾರ್ಜುನಂಗೊಲಿದು ಮರುಳಗಾದವರಿಗೆ ಈ ಸೀರೆ ಹಂಗೆ ಹಾಕೋ ಅಂತ ಹೇಳಿ ಹೊರಟು ಬಿಡ್ತಾಳೆ. ಕೂದಲನ್ನೇ ಬಟ್ಟೆಯ ರೀತಿಯಲ್ಲಿ ಒದ್ಕೊಂಡು ಹೊರಡ್ತಾಳೆ. ಕೆಲವರೆಲ್ಲ ಕೇಶಾಂಬರಿ ಅಂದ್ರೆ ಕಂಬಳಿ ಹೊತ್ಕೊಂಡು ಹೋದ್ಲು ಅಂತೇಳಿ ಬರೀತಾರೆ ರಾಜ. ಕೆಲವರು ಏನು ವಿದ್ವಾಂಸರುಗಳು, ಸುಳ್ಳದು. ಆಕೆ ಸಂಪೂರ್ಣವಾಗಿ ಆ ಕೂದಲನ್ನೇ ಮರೆ ಮಾಡಿಕೊಂಡು ಹೊರಡ್ತಾಳೆ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು, ಅಂದ್ರೆ ತೊಡಿಗೆನೂ ಇಲ್ಲ ಉಡುಗೆನೂ ಇಲ್ಲ ಶರೀರದ ಮೇಲೆ, ಬಿಟ್ಟಿಹೆನು ನಾನು ಬಿಡುಮುಡಿಯನ್ನ ಬಿಟ್ಕೊಂಡಿದ್ದೀನಿ, ಎಲೆ ಮುರಡನೆ ನಿನಗೆ ಕೊಟ್ಟಿಹೆನು ಎನ್ನ ತನುಮನವ. ಸರಿ, ಹೋಗ್ತಾ ಇದ್ದಾಳೆ. ಕೆಲವ್ರಿಗೆಲ್ಲ ಗಾಬರಿ ಆಗ್ಬಿಡುತ್ತೆ. ಯಾರು ಏನು ಸಣ್ಣ ಮಕ್ಕಳಂತೂ ಹೋಗಿ ಒಳಗಡೆ ಬಾಗ್ಲಾಕೊಂಡ್ಬಿಡ್ತಾರೆ. ನೋಡಿದವರು ಮತ್ತೆ ದಿಗಂಬರ ದೇಹವನ್ನು ನೋಡಿದ್ರೆ, ಆಕೆ ವೇಗವಾಗಿ ಹೋಗ್ತಿರೋದು ನೋಡಿದ್ರೆ ಎಲ್ರಿಗೂ ಹುಚ್ಚಿ, ಎಲ್ಲಾದ್ರೂ ನಮ್ಗೇನಾದ್ರು ನಮ್ಮೆ ಬಂದ ಒಂದು ಸಣ್ಣ ಮಕ್ಕಳು ಭಯ. ದೊಡ್ಡವರೆಲ್ಲ ದೂರದಲ್ಲಿ ನೋಡ್ತಾ ಇದ್ದಾರೆ. ಮತ್ತೆ ಮಹಾದೇವಿ ವೇಗವಾಗಿ ನಡೆದು ಹೋಗಿ ಒಂದು ಕೌಲು ದಾರಿ ಬರ್ತದೆ. ಸೋಮಬೀದಿ, ಸೂರ್ಯ ಬೀದಿ ಅಂತ ಕರಿತಿದ್ರು. ಸೋಮಬೀದಿ, ಸೂರ್ಯ ವೀಥಿ, ವೀಥಿ ಅಂತ ಕರಿತಿದ್ರು, ಅದಕ್ಕೆ ಬೀದಿ ಅಂತ. ಸೋಮಬೀದಿ ಅಂದ್ರೆ ಗೊತ್ತಾ? ಈಗೇನು ನೀವು ಕ್ರಾಸ್ ಅಂತಿರಲ್ಲ, ಅಡ್ಡ ರಸ್ತೆ, ಮೇನ್ ರೋಡ್ ಅಂತಿರಲ್ಲ, ಅದೇ ದೊಡ್ಡದು ಸೂರ್ಯ ಬೀದಿ ಅಂತಿದ್ರು. ಸಣ್ಣದಕ್ಕೆ ಸೋಮಬೀದಿ ಅಂದ್ರೆ ಚಂದ್ರನ್ ಹೆಸರಿಟ್ಟಿದ್ರು. ಇದು ನಮ್ಮ ಸಂಸ್ಕೃತಿ. ಇದೆಲ್ಲ ಬ್ರಿಟಿಷ್ ಸಂಸ್ಕೃತಿ. ಮೇನ್ ರೋಡ್, ಥರ್ಡ್ ಕ್ಲಾಸ್ ಇದಲ್ಲ ಅಂದ್ರೆ ಅವೆಲ್ಲ ಕಲ್ತು ಬಿಟ್ಟಿದ್ದಾರೆ. 250 ವರ್ಷ ಆಳಿರೋದು ನಿಮ್ಮನ್ನು. ಈಗಂತೂ ಅವ್ರ ಮರಿ ಸಂತಾನ ನಮ್ಮ ಮಕ್ಕಳೆಲ್ಲ ಅವ್ರ ಇಂಗ್ಲಿಷ್ ಮೀಡಿಯಂ ಪಕ್ಕ ಬ್ರಿಟಿಷರಿಗಿಂತ ಬ್ರಿಟಿಷರ್ ಆಗ್ಬಿಟ್ರ ನಮ್ಮ ಹುಡುಗರಲ್ಲ. ಹೌದಿಲ್ಲಂದ್ರ? ಹಾಗೆ ಆ ಸೋಮಬೀದಿ, ಆ ಸೂರ್ಯ ಬೀದಿಯಲ್ಲಿ ಹೋದ್ರೆ, ದೊಡ್ಡ ರಸ್ತೆಯಲ್ಲಿ ಹೋದ್ರೆ ಸೀದಾ ಅದು ಪೇಟೆ ಬೀದಿಯಿಂದ ಮನೆ ಕಡೆ ಹೋಗ್ತಿತ್ತು. ಈ ಕಡೆ ಎಡಕ್ಕೆ ಹೋದ್ರೆ, ಚಂದ್ರ ಬೀದಿಯಲ್ಲಿ ಹೋದ್ರೆ, ಸೋಮ ಬೀದಿಯಲ್ಲಿ ಹೋದ್ರೆ ಮಠದ ಕಡೆ ಹೋಗ್ತಿತ್ತದು. ಎಲ್ಲಿಗೆ ಹೋಗ್ಬೇಕು ಅಂತ ಮಹಾದೇವಕ್ಕ ವಿಚಾರ ಮಾಡ್ತಾರೆ. ಮಠಕ್ಕೆ ಹೋಗ್ಲೋ ಮನೆಗೆ ಹೋಗ್ಲೋ? 4 ಕ್ಷಣ ನಿಲ್ತಾಳೆ. ಇಲ್ಲ, ವಿವೇಕ ಹೇಳುತ್ತೆ ಇಲ್ಲ, ಮಠಕ್ಕೆ ಹೋಗ್ಬೇಕು, ಗುರುಗಳ ಆಶೀರ್ವಾದ ಪಡೆದು ನೀನು ಕಲ್ಯಾಣಕ್ಕೆ ಹೋಗ್ಬೇಕು. ಆದ್ರೆ ದುರ್ಬಲ ಮನಸ್ಸು ಹೇಳ್ತದೆ, ಇಲ್ಲ, ತಾಯಿ ತಂದೆಗಳ ಹತ್ರ ಹೋಗು, ಇನ್ನು ರಾಜ ನಿನಗೇನು ತೊಂದರೆ ಕೊಡಲ್ಲ, ತಾಯಿ ತಂದೆಗಳ ಹತ್ರ ಹೋಗು. ಇಲ್ಲ, ಸಾಧ್ಯವಿಲ್ಲ. ವಿವೇಕದ ಮಾತು ಕೇಳ್ತಾಳೆ, ಸೀದಾ ಮಠದ ಕಡೆ ಹೋಗ್ತಾಳೆ. ಆದ್ರೆ ಆಕೆ ಹೋಗುವಾಗ ಊರಿನ ಜನರು ಮಾತು ಕಿವಿ ಮೇಲೆ ಬೀಳುತ್ತೆ. ಏನಯ್ಯ, ಓಂಕಾರ ಶೆಟ್ರು ಮಗಳಂಗ್ ಕಾಣ್ತಾಳಲ್ಲ, ದಿಗಂಬರಳಾಗಿ ಹೊರಟಿದ್ದಾಳೆ, ಓಹೋ ಅವಳ ರಾಜ ನೋಡಿದ ಕೂಡ್ಲೆ ಮದುವೆನೂ ಮಾಡ್ಕೊಳ್ಳಿಲ್ವಂತ ಹಾಗೆ ಹೊರಟ್ಬಿಟ್ರಲ್ತಲ್ಲ ಅಂತ ಒಬ್ಬ ಅಂತಾನೆ. ಇಲ್ಲ, ತಾಯಿ ತಂದೆಗಳು ಒಪ್ಸಿದ್ರಂತಲ್ಲ ಅಂತ ಇನ್ನೊಬ್ಬ ಅಂತಾನೆ. ಇನ್ನೇನಾದ್ರೂ ಆಯ್ತು ಬಿಡು, ನಾಯಿ ಮುಟ್ಟಿದ ಮಡಕೆ ಅಂತ ಒಬ್ಬ ಅಂತಾನೆ. ಮಹಾದೇವಿ ಅಕ್ಕನ ಕಣ್ಣಲ್ಲಿ ನೀರು ಬರುತ್ತದೆ. ಪರಮಾತ್ಮ
ಯಾರ್ಯಾರೋ ತಮ್ಮ ಜೀವನದಲ್ಲಿ ಏನೇನೋ ಮಾಡ್ತಾರೆ, ಕೆಟ್ಟ ಮಾರ್ಗವನ್ನು ಹಿಡಿದು ಬದುಕ್ತಾರೆ. ಅವರು ವೇಷವನ್ನು ನೋಡಿ ಯಾರು ಏನೋ ಅನ್ನೋದಿಲ್ಲ. ಪರಮಾತ್ಮನಿಗಾಗಿ ಬದುಕ್ತಾ ಇರ್ತಕ್ಕಂತ ನನ್ನ ಬಗ್ಗೆ ಎಷ್ಟು ಮಾತುಗಳು ನಿಜವಾಗಿ ನಮ್ಮ ತಾಯಿ ತಂದೆಗಳು ಒಪ್ಸಿದ್ರ, ಅಥವಾ ನಾನ್ ಮೆಚ್ಚಿಕೊಂಡು ಹೋದ್ನ, ಅಥವಾ ನಾಯಿ ಮುಟ್ಟಿದ ಮಡಕೆನ ಅಂತೇಳಿ ತುಂಬಾ ನೋವಾಗುತ್ತೆ. ವೇಗವಾಗಿ ಇನ್ನು ಕಾಲನ್ನ ನೆಲಕ್ಕೆ ಮುಟ್ಟಿಸ್ಲಾರದೆ ವೇಗವಾಗಿ ಹೋಗ್ಬೇಕು ಅಂತ ಹೊರಡ್ತಾ ಇದ್ದಾಳೆ. ಆ ರಣಗುಡುವ ಬಿಸಿಲಿನಲ್ಲಿ 12-1 ಗಂಟೆ ಸಮಯ, ಆ ರಣಗುಡುವ ಬಿಸಿಲಿನಲ್ಲಿ ಆ ಬಾವಿ, ನೀರು ಕುಡಿಯೋ ಬಾವಿ ಇತ್ತಲ್ಲ, ಸರಿ ಎಲ್ಲ ನಿಂದೆ ಮಾಡ್ತಿದ್ರಲ್ಲ, ಲಿಂಗಮ್ಮನ ತಾಯಿಯಲ್ಲಿ ನಿಂದೆ ಮಾಡೋದು, ಮಹಾದೇವಕ್ಕೆ ನಿಂದೆ ಮಾಡೋದು, ಅದೇ ಅವ್ರ ಉದ್ಯೋಗ. ಇಷ್ಟೊತ್ತಿನಲ್ಲಿ ಯಾರು ಆ ಬಾವಿ ಹತ್ತಿರ ಇರಲ್ಲ ಅಂದ್ರೆ ಆ ಸಿಂಗಾರಮ್ಮ ಸಂಗಮ್ಮ ಅಲ್ಲೇ ಕೂತಿದ್ದಾರೆ ಎಲ್ಲರಿಕೆ ಹಾಕೋಂತ. ಅವಾಗ ಮಹಾದೇವಕ್ಕೆ ನೋಡಿ ಇವ್ರು ಉಬ್ಬಚ್ಚಿ ಕೈಗೆ ಉಬ್ಬಚ್ಚಿ ನೋಡ್ತಾರೆ ಸಿಂಗಾರಮ್ಮ, ಯಾವ್ದು ಎಂತ ಚಂದೊಳ್ಳಿ ಹುಡುಗಿ, ಏನು ಹುಚ್ಚಿ ಹೊಂಟೈತಲ್ಲ, ಮೈ ಮೇಲೆ ಬಟ್ಟೆನೇ ಇಲ್ಲ. ಸಂಗಮ್ಮ ಅಂತೇಳಿಲ್ಲ, ನಮ್ಮ ಲಿಂಗಮ್ಮನ ಮಗಳಂಗೆ ಕಾಣ್ತಾಳಲ್ಲ. ಅಷ್ಟೊತ್ತಿಗೆ ಸಿಂಗಾರಮ್ಮನ ದೃಷ್ಟಿ ಎಲ್ಲ ಮಂದ ಆಗ್ತಾ ಬಂದಿತ್ತು. ಹೇಳ್ತಾಳೆ, ನೀನೆಂತ ಮಾತಾಡ್ತಿ ಬಿಡು, ಈಗ ಅವಳು ರಾಜನ ಜೊತೆ ರಾಜ್ಯ ಲಕ್ಷ್ಮಿ ಇದ್ದಂಗಿದ್ದಾಳೆ ಅಂತವಳು ಇಂಥ ಸ್ಥಿತಿಲಿ ಯಾಕೆ ಬರ್ತಾಳೆ? ಇಲ್ಲ ಸಿಂಗಾರಮ್ಮ ನೋಡು ಆಕೆನೆ. ಅಯ್ಯೋ, ಹಂಗಾದ್ರೆ ಇಲ್ಲಿ ಹೆಂಗ ಮಾತಾಡ್ತಿದ್ಲಲ್ಲ, ನಮ್ಗೆಲ್ಲ ಏನೇನೋ ಅಂತಿದ್ಲಲ್ಲ, ಅಲ್ಲಿ ಹಂಗೆ ಮಾತಾಡಿರ್ಬೇಕು. ರಾಜ ಯಾಕೆ ಕೇಳ್ತಾನೆ? ಬಟ್ಟೆ ತೆಗೆದು ಬಾರಿಸಿರ್ಬೇಕು. ಅದಕ್ಕೆ ಹೊರಟಿರೋ ನೋಡು, ಹುಚ್ಚಿ ಹೊರಟಂಗೆ. ಸಿಟ್ಟಿತ್ತಲ್ಲ ಆಕೆಗೆ, ಸಿಂಗಾರಮ್ಮನಿಗೆ ಸಿಟ್ಟಿತ್ತಲ್ಲ, ಅದನ್ನೆಲ್ಲ ತೀರ್ಸ್ಕೊಂಡ ಮಾತಿನಲ್ಲಿ. ಮಾದೇವಕ್ಕ ಯಾವುದನ್ನು ಕೇಳಿಸ್ಕೊಳ್ಳೋದು ಬೇಡ ಅಂತ ಹೇಳಿ ವೇಗವಾಗಿ ಬರ್ತಾಳೆ, ಮಠಕ್ಕೆ ಬರ್ತಾಳೆ. ಗುರುಗಳು ಪೂಜೆ ಪ್ರಸಾದವನ್ನು ಮುಗಿಸಿ ವಚನಗಳನ್ನು ಓದ್ಕೋಂತ ಮಠದ ಹೊರಭಾಗದಲ್ಲಿ ಗಾಳಿಯಲ್ಲಿ ಕೂತಿದ್ದಾರೆ. ಅವರು ಸಂಪೂರ್ಣವಾಗಿ ವಚನ ಓದೋದ್ರಲ್ಲಿ, ವಚನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಮುಳುಗಿದ್ದಾರೆ. ಒಂದು ಧ್ವನಿ ಕೇಳಿಸುತ್ತೆ, ಗುರುಗಳೇ ನಿಮಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತೇಳಿ ದಪ್ಪಂತ ಬಿದ್ದು ಗುರುಗಳ ಪಾದವನ್ನ ಹಿಡ್ಕೊಳ್ತಾಳೆ. ಕಣ್ಣು ತೆಗೆದು ಆ ಕಡೆ ನೋಡಿದ್ರೆ ಆ ಕೂದಲ ಮರೆಯಲ್ಲಿ ಎಳೆಯ ಸೂರ್ಯನ ಬಿಸಿಲಿನ ಹಾಗೆ ಹೊಡಿತಾ ಇದೆ ಬೆನ್ನು. ಹೇಳು ತಾಯಿ, ಹೇಳು, ನಿನ್ನ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ ಅವ್ವ, ಹೇಳು. ಸೂರ್ಯನ ಗರ್ಭದಲ್ಲಿ ಮಂಜು ಇದ್ರೂ ಇರಬಹುದು, ಗುರುಗಳು ಹೇಳ್ತಾರೆ. ಸೂರ್ಯನ ಗರ್ಭದಲ್ಲಿ ಮಂಜು ಕಾಣಿಸಬಹುದು, ಮಂಜಿನ ಬೆಟ್ಟದಲ್ಲಿ ಇದ್ದಲಿಯ ತುಣುಕು ಸಿಕ್ಕರೂ ಸಿಗಬಹುದು, ಆದ್ರೆ ನಿನ್ನಲ್ಲಿ ಕಳಂಕ ಕಾಣೋದಿಲ್ಲ ಮಹಾದೇವಿ. ಹೇಳು, ನೀನು ಚನ್ನಮಲ್ಲಿಕಾರ್ಜುನ ನಿಜ ಸತಿ ಹೇಳವ. ಎದ್ದು ಕೂದಲನ್ನ ಮುಖದಿಂದ ಸರಿಸಿ ಗುರುಗಳಿಗೆ ತೋರಿಸಿ ಹೇಳ್ತಾಳೆ, ಗುರುಗಳೇ ಸಾಕು, ಇನ್ನು 1000 ನಾಲಿಗೆಗಳು 1000 ನುಡಿಲಿ ನೀವೊಬ್ರು ನನ್ನ ಮೇಲೆ ಭರವಸೆ ಇಟ್ರೆ ನನಗದೇ ಶ್ರೀರಕ್ಷೆ. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ನನ್ನ ಜನ್ಮ ಪಾವನ, ನಿಮ್ಮ ಆಶೀರ್ವಾದ ಪಡ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ. ನೀವೊಬ್ರು ನನ್ನನ್ನ ನಂಬಿದ್ರೆ ಸಾಕು ಗುರುಗಳೇ ಅಂತ ಹೇಳಿ ಧನ್ಯತೆಯ ಮನೋಭಾವನೆಯಿಂದ ಕೂತಿದ್ದಾಳೆ. ಏನವ ಮಗಳೇ ಇದು, ಈ ರೌದ್ರಾವತಾರ? ಹೌದು ಗುರುಗಳೇ, ನಿಮ್ಮ ಅಳಿಯ ಅವನು ದಿಗಂಬರನಲ್ವೇ? ಅಂದ್ರೆ ಶಿವನನ್ನ ಹೋಲಿಕೆ ಮಾಡಿ ಹೇಳ್ತಾಳೆ, ನಿಮ್ಮ ಅಳಿಯ ಅವನು ದಿಗಂಬರನಲ್ವೇ? ಅದಕ್ಕೆ ನನಗೆ ಈ ಸ್ಥಿತಿ. ಹೌದವ್ವ ತಾಯಿ, ನೀನೇನು ಬೇಜಾರು ಮಾಡ್ಕೋಬೇಡ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿದಂತೆ, ಬೆದರದೆ ಬೆಚ್ಚದೆ ತೊತ್ತುತನ ಮಾಡಿದರೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಜೇಡ್ರ ದಾಸಿಮಯ್ಯನವರ ವಚನವನ್ನು ಹೇಳಿ ಮಹಾದೇವಕ್ಕನಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಬೇಜಾರು ಮಾಡ್ಕೋಬೇಡ, ಹೆದರ್ಬೇಡ ಮಗಳೇ. ಹರತನ್ನ ಭಕ್ತರ ತಿರುವಂತೆ ಮಾಡುವ ಅಂದ್ರೆ ಭಿಕ್ಷೆ ಬೇಡೋ ಹಾಗೆ ಮಾಡ್ತಾನೆ. ನೋಡಿ ಮಹಾದೇವಕ್ಕ ಏನ್ ಕೊರತೆ, ಶ್ರೀಮಂತ ತಂದೆ, ಏನು ಒಲಿದರೆ ರಾಜನೇ ಸಿಗ್ತಿದ್ದ, ಪಟ್ಟದರಸಿಯ ಸ್ಥಾನ ಸಿಗ್ತಿತ್ತು, ಎಲ್ಲವನ್ನೂ ತಿರಸ್ಕಾರ ಮಾಡಿ ಬಂದಿದ್ದಾಳೆ.
ಈಗ ಮೈ ಮೇಲೆ ಬಟ್ಟೆಯೂ ಇಲ್ಲ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ. ಒರೆದು ನೋಡುವ ಸುವರ್ಣದ ಚಿನ್ನದಂತೆ. ಸುವರ್ಣದ ಒಳ್ಳೆ ಬಣ್ಣ, ಅದನ್ನು ಹೊರಗಲಿಗೆ ಹಾಕ್ತಿರ್ತಿರಲ್ಲ ನೀವು ಆಭರಣ ತಗೊಳ್ಳುವಾಗ. ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಕೊರೆದು ನೋಡುವ ಚಂದನಂತೆ, ಬೆದರದೆ ಬೆಚ್ಚದೆ ಇದ್ದನೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಹೆದರಬೇಡ ಮಗಳೇ, ಇದು ಪರಮಾತ್ಮನ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣಳಾಗ್ಬಿಟ್ಟೆ ಮಗಳೇ. ಹುಲಿಯ ಗವಿಯನ್ನ, ಸಿಂಹದ ಗವಿಯನ್ನ ಹೊಕ್ಕು ಪಾರಾಗಿ ಬರಬಹುದು, ಆದ್ರೆ ಕಾಮುಕರ ಸಂಘದಲ್ಲಿದ್ದು ಪವಿತ್ರಳಾಗಿ ಬರೋದು ಬಹಳ ಕಷ್ಟ ತಾಯಿ. ನೀನ್ ಅದರಲ್ಲೂ ಗೆದ್ದಿದೀಯ ಅಂದ್ರೆ ನಿನ್ನ ಪರಾಕ್ರಮದಿಂದ ಯಾರೋ ಒಬ್ಬ ಹುಲಿ ಸಿಂಹವನ್ನ ಬೇಕಾದ್ರೆ ಜಯಿಸಬಹುದು. ಹುಲಿ ಸಿಂಹವನ್ನ ಜಯಿಸಿ ಹೊರಗಡೆ ಬಂದ್ಬಿಡ್ಬಹುದು. ಆದ್ರೆ ಕಾಮದ ಪಾಶದಿಂದ, ಕಾಮುಕರ ಕೈಯಿಂದ ಬಿಡಿಸಿಕೊಂಡು ಬರೋದು ಬಹಳ ಕಷ್ಟ. ಯಾಕಂದ್ರೆ ಕಾಮ ಅಂತರಂಗದಲ್ಲಿ ಹುಟ್ಟತಕ್ಕಂತ ಹುಲಿ, ಕ್ರೋಧ ಅಂತರಂಗದಲ್ಲಿ ಹುಟ್ಟತಕ್ಕಂತ ಹುಲಿ. ಅದರಲ್ಲೂ ಒಬ್ಬ ಹೆಣ್ಣು ಮಗಳು, ಸುಂದರಳಾದಂತಹ ಯೌವನಸ್ಥಳಾದಂತಹ ಹೆಣ್ಣು ಮಗಳು ಪಾರಾಗಿ ಬರೋದು ಇನ್ನೂ ಕಷ್ಟ. ಪಾರಾಗಿ ಬರೋದು ಬಹಳ ಕಷ್ಟ. ನೀನು ಸಾಮಾನ್ಯಳಲ್ಲ ಮಹಾದೇವಿ, ಸ್ತ್ರೀ ಕುಲಕ್ಕೆ ತಿಲಕವಾಗುವಂತಹವಳು. ಸ್ತ್ರೀ ಕುಲದ ತಿಲಕವಿದ್ದ ಹಾಗೆ, ಸ್ತ್ರೀ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದ ಮೊದಲನೆಯ ಗಟ್ಟಿಗಿತ್ತಿ ದಿಟ್ಟ ಹೆಣ್ಣು ಮಗಳು ಅಂತ ತಿಳ್ಕೊಂಡು ಗುರುಲಿಂಗ ದೇವರು ಪ್ರಶಂಸೆ ಮಾಡ್ತಾರೆ. ಮಹಾದೇವಕ್ಕನಿಗೆ ಇಷ್ಟೊತ್ತು ಇದ್ದಂತ ತಾಪ, ನೋವು ಸ್ವಲ್ಪ ಶಾಂತವಾಗ್ತಾ ಇದೆ. ಸದ್ಯಕ್ಕೆ ಗುರುಗಳ ಮಠದಲ್ಲೇ ಇರಲಿ ಅಲ್ವಾ, ಗುರುಗಳ ಮಠದಲ್ಲೇ ಬಿಡೋಣ ಇವತ್ತು. ನಾಳೆ ತನಕ, ನಾಳೆ ಸಂಜೆ, ನಾಳೆ ರಾತ್ರಿ ಗುರುಗಳ ಮಠದಿಂದ ಹೊರಡ್ತಾಳೆ. ಅಂದ್ರೆ ಈ ಸುದ್ದಿ ಕೇಳಿ ತಾಯಿ ತಂದೆಗಳು, ಅವ್ರ ದೊಡ್ಡಪ್ಪ ಬೊಪ್ಪ ಬೊಪ್ಪ ಅಂತ ಕರೀತಿದ್ದಳು, ಶಿವಮೂರ್ಗಪ್ಪ, ಆಮೇಲಿಂದ ಶೈಲಜೆ ಗೆಳತಿ ಎಲ್ಲರೂ ಬರ್ತಾರೆ. ಅವರೆಲ್ಲರೂ ಬುದ್ಧಿ ಹೇಳ್ತಾರೆ. ಮಹಾದೇವಕ್ಕೆ ಎಲ್ಲರಿಗೂ ಉತ್ತರ ಕೊಡ್ತಾಳೆ. ಅದು ಮಹಾದೇವಕ್ಕನ ಉತ್ತರ ನೋಡ್ಬೇಕು ನೀವು, ಬಹಳ ಅದ್ಭುತವಾಗಿದೆ. ನಾಳೆ ಮೋಹ ಪಂಜರದಿಂದ ಮುಕ್ತಿ. ನಾಳಿನ ದಿವಸ ಮೋಹ ಪಂಜರದಿಂದ ಮುಕ್ತಿ. ರಾಜಂದು ಬಂಗಾರದ ಪಂಜರ, ಬಂಗಾರದ ಪಂಜರವನ್ನು ಹೊಡೆದು ಸೀಳಿ ದಿಗಂಬರದ ದಿವ್ಯ ಯೋಗಿನಿಯಾಗಿ ಈಗ ಹೊರಗೆ ಬಂದಿದ್ದಾಳೆ. ನಾಳೆ ಆ ಏನು ಮೋಹ ಪಂಜರದಿಂದ, ತಾಯಿ ತಂದೆಗಳ ಮೋಹದಿಂದ, ಮತ್ತೆ ಗೆಳತಿ ಕರೀತಾಳೆ. ಶೈಲಜೆ ಮೇಲೆ ತುಂಬಾ ಪ್ರೀತಿ ಮಹಾದೇವಕ್ಕನಿಗೆ, ಮಹಾದೇವಕ್ಕನ ಮೇಲೆ ತುಂಬಾ ಪ್ರೀತಿ ಶೈಲಜೆಗೆ. ಎಷ್ಟು ಪರಿಯಲ್ಲಿ ಬುದ್ಧಿ ಹೇಳ್ತಾರೆ, ಆ ವಿವರವಾದಂತಹ ವಿಷಯವನ್ನು ನಾಳೆ ನೋಡೋಣ. ಜೊತೆಗೆ ಮಹಾದೇವಿ ಅಕ್ಕ ಭಿಕ್ಷೆ ಬೇಡುವ ಪ್ರಸಂಗ ಕೂಡ ಬರ್ತದೆ ನಾಳೆ. ಎಂತಹ ಹೃದಯ ವಿದ್ರಾವಕವಾದಂತಹ ವಚನಗಳು ಅವೆಲ್ಲ. ಕೇಳಕ್ಕೆ ಪುಣ್ಯ ಮಾಡಿರಬೇಕು ನೀವು ಮನಗುಂಡಿಯವರು, ಅಥವಾ ನೀವು ಪುಣ್ಯ ಮಾಡಿದಿರೋ ನೀವು ನನಗೆ ಗೊತ್ತಿಲ್ಲ. ನಿಮ್ಮ ಅಜ್ಜ ಮುತ್ತಜ್ಜ ಅವ್ರ ಅಜ್ಜ ಏನ್ ಪುಣ್ಯ ಮಾಡಿದ್ರು ನನಗೆ ಗೊತ್ತಿಲ್ಲ. ನಿಮ್ಮ ಪುಣ್ಯವೋ, ನಿಮ್ಮ ಹಿರಿಯರ ಪುಣ್ಯವೋ. ಯಾಕಂದ್ರೆ ಈಗೆಲ್ಲ ಒಂದೊಂದ್ ಲಕ್ಷ ಕೊಟ್ಟು ಕರೆಸ್ತಾರ, ಗೊತ್ತಾಯ್ತಲ್ಲ? 1 ಲಕ್ಷ ಕೊಡೋದು. ನೀವು 1 ಲಕ್ಷ ಕೊಡೋದು ಬೇಡ, ಕೊನೆ ಪಕ್ಷ ಲಕ್ಷನಾರ ಕೊಡ್ರಿ. ಈ ಕಡೆಗೆ ದ್ಯಾಮವ್ವ ಗುಡಿ ಕಡೆಗೆ ಲಕ್ಷನಾರ ಕೊಡ್ಬೇಕು ಕೊನೆ ಪಕ್ಷ. ನೀವು ಲಕ್ಷನೂ ಕೊಡ್ಬೇಡ, ಭಿಕ್ಷೆನೂ ಕೊಡ್ಬೇಡಿ ನೀವು. ಮೊದಲು ಭಿಕ್ಷೆಗಾರ ಬರ್ತಿದ್ದ ಕಟ್ಟಿ ಶಿವಪ್ಪಜ್ಜ, ಈಗ ಅದು ಬೇಡ ನಮಗೆ. ಯಾಕೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಅಲ್ಲಿಗೆ ಬಂದು ಕೊಡ್ತಾರೆ, ಮನೆಗೆ ಬಂದು ಕೊಡ್ತಾರೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಚೆನ್ನಾಗಿ ಕೇಳಿ ಸಂತೋಷ ಪಟ್ಟು ನಿಮ್ಮ ಮುಂದಿನ ಮಕ್ಕಳು ನಿಮ್ಮನ್ನ ನೆನ್ಸಂಗಾಗಬೇಕು. ಹೌದಪ್ಪ, ನಿಮ್ ಮಕ್ಳು ಮಾತಾಡ್ಕೋಬೇಕು. ನಮ್ಮಪ್ಪ ಮಂಜುನ್ ಮಕ್ಳು ಮಾತಾಡ್ಬೇಕು. ನಮ್ಮಪ್ಪ ಮೈಕಲ್ ಮಾತಾಡ್ತಿದ್ರು, ఎవరు ಮಾತಾಡ್ತಿದ್ರು ಗೊತ್ತಾ ಅನ್ಬೇಕು. ನಿಂಗಣ್ಣನ ಮಕ್ಳು ಮಾತಾಡ್ಬೇಕು. ನಮ್ಮಪ್ಪ ಒಟ್ಟ ಮನೆಗೆ ಇರ್ತಿರ್ಲಿಲ್ಲ, ಓಡೋಡ್ ಹೋಗ್ತಿದ್ನಪ್ಪ, ನಮಗೆ ಕಲಿಸ್ದ ನೋಡು. ನಮ್ಮ ಚಿಟಿ ಮಲ್ಲಪ್ಪನ ಮಕ್ಳು ಮಾತಾಡ್ಬೇಕು. ಹಂಗಾಗ್ಬೇಕು ನೀವೆಲ್ಲ, ಎಲ್ಲ ಹಿರಿಯರು. ಅಂದ್ರೆ ಈಗ
ನಮ್ಮ ಕಳಿಮನಿ ಮಾಸ್ತರು ಉಳುವಪ್ಪ ನಮ್ಮ ಬಸಣ್ಣ ಅಂಗಡಿ ಅವತ್ ಕರ್ಕೊಂಬಂದ್ರು ಅಂತ ಹೇಳಿ ಮಡಿವಾಳಪ್ಪ ಅವತ್ತೆಲ್ಲ ಕರ್ಕೊಂಬಂದ್ರು ಅಂತ ಹೇಳಿ ನಮ್ಮ ಏನ್ ಚನ್ನಪ್ಪ ಸಲ್ಗಾರ್ ಗಂಗಪ್ಪ ಸಲ್ಗಾರ್ ಎಲ್ಲ ಮಾಡಿದ್ರು ಅಂತ ತಿಳ್ಕೊಂಡು ಇವತ್ತೆಲ್ಲ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದೀವಲ್ವಾ? ಹೌದಾ ಇಲ್ವಾ? ಅವರೇ ಮಾಡದೆ ಹೋಗಿದ್ರೆ, ಅವರೇ ಜಮೀನ್ ಕೊಡದೆ ಹೋಗಿದ್ರೆ ಈ ಕಾರ್ಯಕ್ರಮ ನಡೀತಿತ್ತ? ಇಲ್ಲ. ಆದ್ರಿಂದ ಹಿರಿಯರನ್ನ ನೆನೆಸೋಣ. ಜೊತೆಗೆ ನೀವು ನಿಮ್ಮ ಮುಂದಿನ ಮಕ್ಕಳಿಗೆ ಮಾದರಿ ಆಗ್ಬೇಕು. ಹಾಗೆ ಎಲ್ರು ಚೆನ್ನಾಗ್ ಕಾರ್ಯಕ್ರಮ ಮಾಡ್ರಿ, ಚೆನ್ನಾಗಿ ಭಜನೆ ಮಾಡ್ರಿ. ಹೇಳ್ತಾ ಇದ್ರು ನಮ್ಮ ಮಂಜು ಮಾಸ್ತರ್, ಇಲ್ಲ ರೀ ಭಜನೆ ಅವ್ರು ಬರ್ತಾರೆ, ಇವತ್ತು ಗೊಬ್ಬರ ಹಾಕ್ತಿರ ಒಳ ಬಿದ್ದಿದೆಯಲ್ಲ ಅಂದ್ರೆ ಬೆಳೆಗೂ ಕುಡಿಸೋರು ನೀವು. ಬೆಳೆಗೂ ಕುಡಿ, ಮಸ್ತ್ ಬೆಳಿ ನೀನು. ಆಮೇಲೆ ಏನ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಕಳ್ಸ, ದವಾಖಾನೆ ಕಳ್ಸ, ನಮ್ಗೆ ಗೊತ್ತಿಲ್ಲ. ಒಟ್ಟು ಕುಡಿ ಮಸ್ತ್ ಬಾ ನೀನ್ ಗೊಂಜ, ನಮಗ್ ಒಟ್ಟು ರೊಕ್ಕ ತಂದ್ಕೊಡು. ಮತ್ತ ಆ ರೊಕ್ಕ ಕೊಟ್ಟು ಡಾಕ್ಟರ್ನ ಸಾವುಕಾರ ಮಾಡ್ತೀವಿ. ಮಸ್ತ್ ಗೊಬ್ಬರ ಹಾಕಕ್ ಹೋಗಿದ್ದಾರೆ ನೀನು, ಹಾಕ್ರಿ. ಯಾಕೆ ಸಾವಯವ ಕೃಷಿ ಯಾರಿಗೂ ಬೇಡವಾಗಿದೆ, ಹಾಕ್ರಿ, ಬೆಳೀರಿ, ಚೆನ್ನಾಗ್ ಆಗ್ರಿ. ಮತ್ ನೀವು ಸಾವುಕಾರ ಆದ್ರೆ ಮತ್ತೆ ಕಾರ್ಯಕ್ರಮ, ದಾಸೋಹ ಕಾರ್ಯಕ್ರಮ ಚೆನ್ನಾಗ್ ಮಾಡ್ತೀರಿ, ಶ್ರೀಶೈಲಕ್ಕೆ ಬರ್ತೀರಿ. ಹೌದಾ ಇಲ್ಲ? ನಿಮ್ಮತ್ರ ರೊಕ್ಕ ಇದ್ರೆ ಶ್ರೀಶೈಲಕ್ಕೆ ಬರಕ್ಕಾಗತ್ತೆ, ಇಲ್ಲಿದ್ರೆ ಎಲ್ಲಿ ಬರಕ್ಕಾಗತ್ತೆ? ನಾವೇನು ಉಚಿತವಾಗಿ ಕರ್ಕೊಂಡು ಹೋಗಕ್ಕಾಗತ್ತಾ? ಏನ್ ನಾವೇನ್ ಮಂತ್ರಿಗಳ? ಅದಕ್ಕೆ ನಾಳೆ ನಾಡದಲ್ಲಿ ಶ್ರೀಶೈಲದೆಲ್ಲ ಅಂತಿಮ ಆಗಿದೆ. ಇವಾಗ ಶ್ರೀಶೈಲಕ್ಕೆ ರಾತ್ರಿ ಹೊರಡೋದು, ಮಂಗಳವಾರ ರಾತ್ರಿ 3ನೇ ತಾರೀಕು ರಾತ್ರಿ 7 ಗಂಟೆಗೆ ಬಸ್ ಬರ್ತದೆ. 8 ಗಂಟೆಗೆ ಸರಿಯಾಗಿ ಹೊರಡ್ಲೇಬೇಕು. ಅಷ್ಟೊತ್ತಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡು ಊಟ ಮಾಡಿ ನೀವು ಹೊರಡ್ಬೇಕು. ಆಮೇಲೆ ಬೆಳಿಗ್ಗೆ 7 ಗಂಟೆಗೆ 8 ಗಂಟೆಗೆ ಒಳಗಡೆ ನಾವು ಶ್ರೀಶೈಲದಲ್ಲಿ ಇರ್ತೀವಿ. ಹೋಗುವಾಗ ಶ್ರೀಶೈಲಕ್ಕೆ ಹೋಗ್ಬಿಡೋಣ. ಅವತ್ತು ಶ್ರೀಶೈಲ ನೋಡ್ಕೊಳ್ಳೋದು, ಮರುದಿವ್ಸ ಶ್ರೀಶೈಲ ಗವಿ, ಅಕ್ಕ ಮಹಾದೇವಿ ಗವಿಯನ್ನ ನೋಡಿ ನಾವು ಮಹಾನಂದಿಗೆ ಬರ್ತೀವಿ. ಮಹಾನಂದಿ ದರ್ಶನ ಮಾಡ್ಕೊಂಡು ಮಂತ್ರಾಲಯಕ್ಕೆ ಬರೋದು. ಮಂತ್ರಾಲಯದಲ್ಲಿ ಒಂದು ವಸ್ತಿ, ಶ್ರೀಶೈಲದಲ್ಲಿ ಒಂದು ವಸ್ತಿ, ಮಂತ್ರಾಲಯದಲ್ಲಿ ಒಂದು ವಸ್ತಿ, ಮತ್ತೆ ಮನಗುಂಡಿಗೆ ವಸ್ತಿ. ಬರುವಾಗ ಕೊಪ್ಪಳದ ಗವಿಮಠವನ್ನು ಕೂಡ ತೋರಿಸ್ಬೇಕು ಅಂತ ಇಚ್ಛೆ ಇದೆ. ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಬರ್ಬಹುದು ಅಂತ ತಿಳ್ಕೊಂಡು ಹೇಳ್ತಾ, ಅದಕ್ಕೆ ನೀವು ಯಾವ ತರ ಹೆಸರು ಬರೆಸ್ಬೇಕು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ರಿ. ಪ್ರಾಯಶಃ 2,500 ರೂಪಾಯಿ ಆಗತ್ತೆ ಒಬ್ಬೊಬ್ರಿಗೆ. ಊಟ ವಸತಿ ಎಲ್ಲ ಸೇರಿದ್ರೆ 2,500 ರೂಪಾಯಿ ಆಗ್ಬಹುದು. ಅದರದ್ದು ಪ್ರಕಟಣೆ ನಾಳೆ ಅಥವಾ ನಾಡದಲ್ಲಿ ಸಂಪೂರ್ಣ ಹೊರಬೀಳುತ್ತೆ. ನೀವೆಲ್ಲ ನಾಮಪತ್ರ ಸಲ್ಸಕ್ ಶುರು ಮಾಡೋಣ, ಗೊತ್ತಾಯ್ತಲ್ಲ? ಅದಕ್ಕೆ ಎಲ್ಲ ತಯಾರಾಗಿರಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣ. ಶರಣರು ಮೆಟ್ಟಿದರೆ ಪಾವನಮಯ್ಯ ಪರಮ ಪೂಜ್ಯರು